ಭಿನ್ನಮತಕ್ಕೆ ಬಿಎಸ್ವೈ ಅನಂತ ಟಾರ್ಗೆಟ್. ಸೊ ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ 72 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದ ಹಾಗೇನೆ ಭಿನ್ನಮತದ ಬಿರುಗಾಳಿ ಎದ್ದಿದೆ. 10 ಕ್ಷೇತ್ರಗಳಲ್ಲಿ ಅವರ ನಾಯಕರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರೆ ಒಂದ್ ಕಡೆ ಆಕ್ರೋಶ ಮಡುಗಟ್ಟಿತ್ತು, ಅದು ಬೀದಿಗೆ ಬಂದಿದೆ. ಸೊ ಚಿಕ್ಕಪೇಟೆಯಿಂದ ಹಿಡಿದು ವಿಜಯಪುರದಿಂದ ಬೈಲಹೊಂಗಲ ಅನೇಕ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಅವ್ರ ನೇರ ಟಾರ್ಗೆಟ್ ಇರತಕ್ಕಂಥದ್ದು BS ಯಡಿಯೂರಪ್ಪ ಮತ್ತು ಕೆಲವು ನಾಯಕರು. ಸೊ ಇದೇ ಇವತ್ತಿನ ಚರ್ಚೆ, BSY ಅನಂತ ಟಾರ್ಗೆಟ್. ಸೊ ಹಾಗಾದ್ರೆ ಈ ಭಿನ್ನಮತವನ್ನ ಬಿಜೆಪಿ ನಾಯಕರು ಆರಿಸ್ತಾರಾ? ಸೊ ಈ ಬಂಡಾಯದ ಬಾವುಟ ಹಿಡ್ಕೊಂಡಂತ ನಾಯಕರುಗಳು ಹೊರಗಡೆ ಹೋಗಿ ಬಿಜೆಪಿಗೆ ಟಾಂಗ್ ಕೊಡ್ತಾರ ಗೊತ್ತಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಎದ್ದಿರ್ತಕ್ಕಂಥ ಈ ಭಿನ್ನಮತದ ಹೊಗೆಯನ್ನು ಆರಿಸಲಿಕ್ಕೆ ಆ ಪಕ್ಷದ ನಾಯಕರು ಹರಸಾಹಸ ಪಡ್ತಾ ಇದ್ರೆ ಈಗಲೂ ಕೂಡ BS ಯಡಿಯೂರಪ್ಪ ನಿವಾಸ ಗಿಜಿಗಿಜಿ ಕೊಡ್ತಾ ಇದೆ. ಟಿಕೆಟ್ ಆಕಾಂಕ್ಷಿಗಳು ಕೈ ತಪ್ಪಿದವರು ಕೈ ತಪ್ಪಿಸ್ಕೊಳ್ಳುತ್ತೆ ಅಂತ ಭೀತಿ ಇರ್ತಕ್ಕಂಥ ನಾಯಕರು ದೌಡು BS ಯಡಿಯೂರಪ್ಪನ ನಿವಾಸಕ್ಕೆ ನಡೀತಾ ಇದೆ. ಸೊ ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳು ಕೂಡ ಹೇಳ್ತವೆ. ಭಾರತೀಯ ಜನತಾ ಪಕ್ಷ ಗೆಲ್ಲೋರಿಗೆ ಮಣೆ ಹಾಕಿದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗುತ್ತೆ. ಪ್ರಶ್ನೆ 1, ಭಿನ್ನಮತ ಬಂಡಾಯದ ಬೇಗೆಯಿಂದ ಯಡಿಯೂರಪ್ಪ ಕಕ್ಕಾಬಿಕ್ಕಿ ಆದ್ರ ಅನ್ನುವಂಥ ಪ್ರಶ್ನೆ ಇದೆ. ಪ್ರಶ್ನೆ 2, ವಲಸೆ ಹಕ್ಕಿಗಳಿಗೆ ಮಣೆ ಹಾಕಿದ್ದು ಬಿಜೆಪಿ ನಿಷ್ಠಾವಂತರು ಸುಮ್ಮನಿರ್ತಾರ? ಪ್ರಶ್ನೆ 3, ಗೆಲ್ಲುವ ಮಾನದಂಡ ಆಧರಿಸಿ ಟಿಕೆಟ್ ಕೊಟ್ಟಿದ್ದೇ ಈ ಸಮಸ್ಯೆಗೆ ಮೂಲ ಕಾರಣನ? ಪ್ರಶ್ನೆ 4, ಕೊನೆಗೂ ಟಿಕೆಟ್ ಹಂಚಿಕೆಯಲ್ಲಿ ಯಡಿಯೂರಪ್ಪರ ಕೈ ಮೇಲಾಯ್ತಾ ಅನ್ನುವಂಥದ್ದು ಕೂಡ ಗೆದ್ದಿರತಕ್ಕಂಥ ಪ್ರಶ್ನೆ. ಪ್ರಶ್ನೆ 5, ಬಂಡೆದ್ದಿರುವ ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿಗೆ ಹೊಡೆತ ಕೊಡ್ತಾರ? ಕೊನೆ ಪ್ರಶ್ನೆ 6, ಭಿನ್ನಮತ ಬಂಡಾಯಕ್ಕೆ ಯಡಿಯೂರಪ್ಪ ಒಬ್ಬರೇ ನೇರ ಹೊಣೆನಾ? ಸೊ ಹಾಗಾದ್ರೆ ಇವತ್ತು ಚಿಕ್ಕಪೇಟೆಯ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ NR ರಮೇಶ್ ನೇರ ಅನಂತಕುಮಾರ್ ಮತ್ತು ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಯಡಿಯೂರಪ್ಪ ಅವರಿಗೆ ಬೆಂಬಲಕ್ಕಿದ್ರೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು. ಈಗ ಇದ್ದಿರ್ತಕ್ಕಂಥ ಅನೇಕ ಕ್ಷೇತ್ರಗಳ ಭಿನ್ನಮತದ ಬಿರುಗಾಳಿಯನ್ನ ತಣ್ಣಗೆ ಮಾಡಲಿಕ್ಕೆ ಬಿಜೆಪಿ ವರಿಷ್ಠರು ಹೈಕಮಾಂಡ್ ಏನು ಮದ್ದನ್ನ ಹಿಡ್ಕೊಂಡಿದ್ದಾರೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಗೊತ್ತಿಲ್ಲ. ಆದರೆ ಕೆಲವರಂತೂ ಬಹಿರಂಗವಾಗಿ ಈಗ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ. NR ರಮೇಶ್ ಮಾತಾಡಿದ್ದಾರೆ. ಅನಂತಕುಮಾರ್ ಅವರಿಗೆ ಬುದ್ಧಿವಂತರು ಮತ್ತು ಹೋರಾಟಗಾರರು ಇಷ್ಟ ಇಲ್ಲ, ಅವರಿಗೆ ಕೇವಲ ಅವರಿಗೆ ರಬ್ಬರ್ ಸ್ಟಾಂಪ್ ಮಾತ್ರ ಬೇಕಾಗಿದೆ ಅನ್ನೋದು ಇದರಿಂದ ರುಜುವಾತಾಗ್ತದೆ. ಆದರೆ ನನ್ನ ಎಲ್ಲ ಹೋರಾಟಗಳಿಗೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಇರ್ಬೋದು ಅಥವಾ ನಮ್ಮ ಎಲ್ಲ ಪಕ್ಷದ ಮುಖಂಡರು, ಸಂಘ ಪರಿವಾರದವರು ನಿರಂತರವಾಗಿ ಅವರ ಆಶೀರ್ವಾದವನ್ನ, ಅವರ ಸಹಕಾರವನ್ನ ನನಗೆ ಕೊಡ್ತಾ ಬಂದಿದ್ದಾರೆ. ಆದರೆ ಇಲ್ಲಾಗಿರ್ತಕ್ಕಂಥದ್ದು ನನ್ನ ಅನ್ಯಾಯ ಅನಂತಕುಮಾರ್ ಅವರಿಂದ ಮಾತ್ರ. 2 ಜಿಲ್ಲೆಗಳ ವಕ್ತಾರನಾಗಿ ಮಾಡಿತ್ತು, ಬೆಂಗಳೂರು ನಗರ ಮತ್ತು ನಗರ ಜಿಲ್ಲೆ ವಕ್ತಾರನಾಗಿ ಆ ಸ್ಥಾನಕ್ಕೆ ನಾನು ಇವತ್ತು ಈ ಕ್ಷಣ ನಿಮ್ಮ ಸಮ್ಮುಖದಲ್ಲಿ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೆ. ನಾಡಿದ್ದು ಬೆಳಿಗ್ಗೆ ನಾನು ರಾತ್ ನೋಡಿ ನಾಡಿದ್ದು ಬೆಳಿಗ್ಗೆ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳ ಸಭೆಯಲ್ಲಿ ಅವತ್ತು ಸುಮಾರು 1,500-2 ಸಾವಿರ ಜನ ಸೇರಿ ನಾವು ಒಂದು ನಿರ್ಧಾರವನ್ನು ತಗೊಳ್ತೀವಿ. ಸ್ನೇಹಿತರೇನಿದ್ದಾರೆ, ನನ್ನ ಹಿತೈಷಿಗಳೇನಿದ್ದಾರೆ, ನನ್ನ ಅಣ್ಣ ತಮ್ಮದಿರೇನಿದ್ದಾರೆ, ಅವರು ಏನು ನಾಡಿದ್ದು ನಿರ್ಧಾರ. ಹಾಗಾದ್ರೆ BS ಯಡಿಯೂರಪ್ಪ ಏನು ಹೇಳಿದ್ರು ಈ ಭಿನ್ನಮತದ ಬಗ್ಗೆ? BS ಯಡಿಯೂರಪ್ಪ ಇದೆಲ್ಲ ಸುಳ್ಳು ಸುದ್ದಿಗಳು, ಯಾವುದೂ ಇಲ್ಲ. ನಾನು ಕರೆದು ಮಾತಾಡ್ತೇನೆ, ಯಾವುದೇ ಸಮಸ್ಯೆ ಇಲ್ಲ. NR ರಮೇಶ್ ಬಗ್ಗೆ ನನ್ನ ವಿಶ್ವಾಸ ಇದೆ. ಕರೆದು ಮಾತಾಡಿ ಅವ್ರಿಗೆಲ್ಲರೂ ಅಸೆಂಬ್ಲಿ ಸೀಟ್ ಕೊಡ್ತೇವೆ, ಅವ್ರಿಗೆ ಗೆಲ್ಲೋ ಅಂತ ನೋಡ್ಕೊಳ್ತೇವೆ. ನಾನು ಕರೆದು ಮಾತಾಡ್ತೇನೆ. ಸೊ ಹಾಗಾದ್ರೆ ವಿಜಯಪುರದಲ್ಲಿ ಕೂಡ ಬಸನಗೌಡ ಪಾಟೀಲ್ ಎತ್ತಾಳ ಕೊನೆ ಕ್ಷಣ ಬಿಜೆಪಿಯ ಬಾವುಟ ಹಿಡಿದ್ರು, ಅವರಿಗೆ ಟಿಕೆಟ್ ಫಿಕ್ಸ್ ಆಯಿತು. ಹಾಗೆ ತಿಪ್ಪೇಸ್ವಾಮಿ BSR ಕಾಂಗ್ರೆಸ್ ಗೆದ್ದಿದ್ರು, ಬಿಜೆಪಿ ಗುರುತುಕೊಂಡಿದ್ರು. ಆದರೆ ಅವರಿಗೆ ರಾಜಕೀಯ ಕರ್ತನಂತ ಗುರುನೇ ಈಗ ಅಲ್ಲಿ ಟಿಕೆಟ್ ಹುರಿಯಳೆ ಆಗಿರೋದ್ರಿಂದ ತಿಪ್ಪೇಸ್ವಾಮಿ ಕೂಡ ಅಸಮಾಧಾನ ಯಡಿಯೂರಪ್ಪ ಮನೆಗೆ ಬಂದಿದ್ದಾರೆ. ತಿಪ್ಪೇಸ್ವಾಮಿ ಅಪ್ಪು ಪಟ್ಟಣಶೆಟ್ಟಿ ಏನ್ ಮಾತಾಡಿದ್ರು ನೋಡೋಣ. ಎಲ್ಲೇ ಕೇಳಬೇಕು ನಡಿ, ನಾವು ವರಿಷ್ಠ ಹತ್ರ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಲ್ಲಪ್ಪ, ಅವ್ರು ನನಗೆ ಭರವಸೆ ಕೊಟ್ಟಿದ್ದಾರೆ. ದಯಮಾಡಿ ಯಾವ ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗಿ ಕೊಡ್ತಕ್ಕಂಥ ಮಾತನ್ನು ನಾನು ಹೇಳಿ. ಅದರಿಂದ ನನಗೇನು ಎಫೆಕ್ಟ್ ಇಲ್ಲ, ಅದರಿಂದ ಅವ್ರು ಹೇಳ್ತಕ್ಕಂಥ ಮಾತುಗಳಿಂದ ಎಫೆಕ್ಟ್ ಇಲ್ಲ. ಅಲ್ಲ ರೀ, ಸಾಕಷ್ಟು ಡೆವಲಪ್ 18 ವರ್ಷ ಮಾಡ್ತಿದ್ದಾನೆ, ನೀವೇ ನೋಡ್ಕೊಂಡು ಬರ್ಬೋದು. ಎಲ್ಲಿ ರೋಡ್ಗಳಿರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಅಥವಾ ಚರಂಡಿಗಳಿರ್ಬೋದು, SC ST ಅದರ್ ಕ್ಯಾಸ್ಟ್ ಎಲ್ಲ ಈ ಸಮುದಾಯ ಭವನಗಳು ಎಲ್ಲಾನು ಒಟ್ಟು ಇಡೀ ಕ್ಷೇತ್ರದಲ್ಲೇ ನೋಡ್ಬೇಕು. ಬಂಗಾರ ಮಾಡಿದಂಗೆ ಮಾಡಿಟ್ಟಿದ್ದೀನಿ ನಾನು. ಜನಗಳ ಅಷ್ಟೇ ವಿಶ್ವಾಸದಲ್ಲಿ ಇದ್ದೀನಿ. ನಾನು ಪಾರ್ಟಿ ಪಕ್ಷ ಬಿಡುವಂತ ಮನಸ್ಸಿಲ್ಲ. ಹಲವಾರು ವರ್ಷ ಪಕ್ಷ ಕಟ್ಟಿ ಬೆಳೆಸಿದ್ದೀನಿ. ಕಾರ್ಯಕರ್ತರ ಜೊತೆ ಇದ್ದಾರೆ. ಮತ್ತು ನನ್ನ ನಿರ್ಧಾರದಿಂದ ಪಕ್ಷಕ್ಕೆ ತೊಂದರೆ ಆಗಬಾರ್ದು ಮತ್ತು ಕಾರ್ಯಕರ್ತರು ಕೂಡ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾನು ಇನ್ನೂ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಿಲ್ಲ. ಸಮಾಲೋಚನೆ ಮಾಡಿ ಅದನ್ನ ಕಾರ್ಯಕರ್ತರ ಸಮಾಧಾನದಿಂದ ಕೂತು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅನ್ನುವಂಥದ್ದು ಹೇಳ್ತೀನಿ. ಒಂದು 2 ದಿವಸ ಅಷ್ಟೇ. ಇವತ್ತಾಗಿದೆ ಘಟನೆ, ಇವತ್ತು ಪಟ್ಟಿ ಪ್ರಕಟ ಆಗಿದೆ.
ಕಾರ್ಯಕರ್ತರಲ್ಲಿ ಸ್ವಲ್ಪ ನೋವಾಗಿದೆ, ಇಲ್ಲ ಅನ್ನಂಗಿಲ್ಲ, ಮನಸ್ಸಿಗೆ ನೋವಾಗಿದೆ. ಇವತ್ತು ಪಾರ್ಟಿ ಕಾರ್ಯಕರ್ತರು ಮತ್ತು ಜನ ಅವ್ರನ್ನೆಲ್ಲ ಕರೆದು ಕೇಳ್ಕೊಂಡು ಅವ್ರನ್ನ ಮಾತನಾಡಿ ಈ ತರ ನಡೆದಿದೆ, ಇದಕ್ಕೇನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಒಂದು ಒಟ್ಟಾರೆ ನನ್ನ ಮನಸ್ಸಿನ ಭಾವನೆ. ನನ್ನ ಪಕ್ಷ ಬಿಡಬಾರ್ದು ಅನ್ನುವಂಥದ್ದು ನಂದಿದೆ. ಸೊ ಹಾಗಾದ್ರೆ 72 ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಆದ್ರೆ ಈ ಕತೆ ಆದ್ರೆ ಇನ್ನೂ ಬಾಕಿ ಇರೋ 150 ಕ್ಷೇತ್ರಗಳ ಪಟ್ಟಿ ಹೊರಗೆ ಬಂದ್ರೆ ಏನಾಗಬಹುದು? ಇದು ಕೇವಲ ಬಿಜೆಪಿ ಅಷ್ಟೇ ಸೀಮಿತ ಅಲ್ಲ, ಇನ್ನೂ ಮುಂದೈತಿ ಮಾರಿಯಬ್ಬ ಕಾಂಗ್ರೆಸ್ ಪಟ್ಟಿ ಹೊರಗೆ ಬಂದ್ರೆ ಇನ್ನು ಅವ್ರದ್ದೇನು ಕತೆ. ಸೊ ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ JDS ನಿರ್ಣಾಯಕರು ಹೋಗ್ತಾರಂತ ಸರ್ ಭೋಜೇಗೌಡರು ಇದ್ದಾರೆ, ಕಾಂಗ್ರೆಸ್ ಹೋಗ್ತಾರಂತ ನಾರಾಯಣಸ್ವಾಮಿ ಇದ್ದಾರೆ, ಹಾಗೆ ಬಿಜೆಪಿ ಹೋಗ್ತಾರಂತ ಸರ್ ಈಶ್ವರ್ ಇದ್ದಾರೆ. ಹಾಗೆಯೇ ಮೈಸೂರಿನಿಂದ ಅವರು ಕೂಡ ಹಿರಿಯ ನಾಯಕರು ಟಿಕೆಟ್ನ ಆಕಾಂಕ್ಷಿಗಳಾಗಿದ್ದಾರೆ, ಮಾಜಿ ಸಚಿವರು ಅಂತ ರಾಮದಾಸ್ ಜೊತೆ. ರಾಮದಾಸ್ ನಿಮ್ಗೆ ಕೂಡ ಸ್ವಾಗತ. ಚರ್ಚೆ ಮಾಡ್ತೀನಿ ನೇರವಾಗಿ. ಹರೀಶ್ ಅವರೇ, ಇವತ್ತು ಭಾರತೀಯ ಜನತಾ ಪಕ್ಷ 72 ಕ್ಯಾಂಡಿಡೇಟು, 22 ಜನ ಅತೃಪ್ತರು. ಒಂದ್ ಕಡೆ ಭಿನ್ನಮತದ ಬಿರುಗಾಳಿ, ಒಂದ್ ಕಡೆ ಬಯಲು ಅಂಗದಲ್ಲಿ ಯಡಿಯೂರಪ್ಪನವರ ಭಾವಚಿತ್ರಕ್ಕೆ ಏನೋ ಚಪ್ಪಲಿಲಿ ಹೊಡಿತಕ್ಕಂಥದ್ದು, ಒಂದು ಶಿಸ್ತಿನ ಪಕ್ಷ. ಇವತ್ತು ನಿಮ್ಮಲ್ಲಿ ವಲಸೆ ಹಕ್ಕಿಯ ಗೂಡಾಗೋಗ್ಬಿಟ್ಟಿದೆ. ಹೆಚ್ಚು ಕಮ್ಮಿ ಒಂದು 15 ಲಿಸ್ಟ್ ಇದೆ, ಅದು ಎಲ್ಲ ವಲಸೆ ಹಕ್ಕಿನೇ. ಕೊನೆಗೆ ಈ ಲಾಸ್ಟ್ ಟ್ರೈನ್ ಹೊರಡೋ ಟೈಮೆಲ್ಲ ಟಿಕೆಟ್ ತೊಗೊಂಡ್ರೆ ಜಾಸ್ತಿ. ಸೊ ಎಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಇದನ್ನೆಲ್ಲ ಬಗೆಹರಿಸಕ್ಕೆ ಆಗುತ್ತಾ ನಿಮ್ಗೀಗ? ಅಲ್ಲ, ಒಂದು ರಾಷ್ಟ್ರೀಯ ಪಕ್ಷ, ನಮ್ಮದು ಪಕ್ಷ ಬೆಳೆದಿದೆ. ಇವತ್ತು 72 ಜನದ ಪಟ್ಟಿಯನ್ನು ಘೋಷಣೆ ಮಾಡಿದ್ದೀವಿ. ಒಂದಷ್ಟು ಅಲ್ಲಿ ಇಲ್ಲಿ ಸ್ವಲ್ಪ ವಿರೋಧ ಇದೆ. ಇವಾಗ NR ರಮೇಶ್ ಅವರು ತಗೊಂಡ್ರೆ ಅವರು ಸಾಕಷ್ಟು ಹಗರಣಗಳನ್ನ ತೆಗೆದಿದ್ದಾರೆ. ಬೆಂಗಳೂರಲ್ಲಿ ದೃಶ್ಯ ನೋಡಿ, ಮೆಟುಗೂಟ ಅವರು ನಿಮ್ಮ ಪಕ್ಷದ ನಿಷ್ಠಾವಂತ ನಾಯಕರು, ಮಾಜಿ ಶಾಸಕರು, ಬೈಲೂರಿನಲ್ಲಿ ನಿಮ್ಮನ್ನ ಬಹಳ ಪ್ರಭಾವಿ ಕ್ಷೇತ್ರ. ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಈಗ ಎಲ್ಲರ ಆಕಾಂಕ್ಷಿ, ಈಗ ರಾಜಕೀಯ ಪಕ್ಷದಲ್ಲಿ ಕಾಂಗ್ರೆಸ್ JDS ಬೈತಿದ್ರಿ. ರಾಜಕೀಯಕ್ಕೆ ಬರೋರು ಯಾರನ್ನು ಕಾವಿ ಬಟ್ಟೆ ಹಾಕೊಂಡ್ ಬಂದಿಲ್ಲ. ಖಂಡಿತ ಬಂದಿರೋದೇ ಏನೋ ಒಂದು ಆಕಾಂಕ್ಷಿ ಇಟ್ಕೊಂಡೆ ಬಂದಿರ್ತಾರೆ. ಯಾವಾಗ ಅದು ಹುಸಿ ಆಗುತ್ತೆ ಒಂದಷ್ಟು ಇದ್ದೇ ಇರ್ತೈತೆ, ನೋವು ಇದ್ದೇ ಇರುತ್ತೆ. ಅದನ್ನ ನಮ್ಮ ವರಿಷ್ಠರು ಎಲ್ಲ ಇದ್ದಾರೆ, ಎಲ್ಲ ಕರೆದಿ ಕೂಡಿಸಿ ಮಾತಾಡಿ ಅದನ್ನ ಶಮನಗೊಳಿಸೋಂಥ ಕೆಲಸ ಮಾಡ್ತಾರೆ. ಈಗ ನೇರವಾಗಿ ಕೆಲವು ನಾಯಕರುಗಳು ಓಪನ್ ಆಗಿ ಹೇಳಿದ್ರೆ, ಹೆಚ್ಚು ಕಮ್ಮಿ ಈಗ ಭಿನ್ನಮತ ಏನು ಬಂಡಾಯದ ಒಂದು ಕಹಳೆ ಊದಿದ್ದಾರೆ ನಿಮ್ಮ ಪಕ್ಷದ ನಾಯಕರುಗಳು ಅಥವಾ ಟಿಕೆಟ್ ಆಕಾಂಕ್ಷಿಗಳು, ಅವ್ರು ಟಾರ್ಗೆಟ್ ಇರೋದು ಯಡಿಯೂರಪ್ಪನವರು. ಈಗ ಚಿಕ್ಕಪೇಟೆ ವಿಚಾರ ಬಂದಾಗ ಅವರು ರಮೇಶ್ ನೇರವಾಗಿ ಅನಂತಕುಮಾರ್ ಮೇಲೆ ಟಾರ್ಗೆಟ್ ಮಾಡಿದ್ರು. ಸೊ ಯಡಿಯೂರಪ್ಪನವರು ಎಲ್ಲ ಒಂದು ಕಡೆ ನಮ್ಮ ಕೈ ಟಿಕೆಟ್ ಹಂಚಿಕೆ ಪವರ್ ಇಲ್ಲ, ಎಲ್ಲ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳ್ತಾನೆ. ಇಂಡೈರೆಕ್ಟ್ ಆಗಿ ಯಡಿಯೂರಪ್ಪ ಮೇಲೆ ಯಾಕೆ ವಾಗ್ದಾಳಿ ಮಾಡ್ತಾ ಇದ್ದಾರೆ ಸರ್? ಈಗ ನಮ್ಮ ಪ್ರಶ್ನಾರ್ಥಿತ ನಾಯಕರು, ನಮ್ಮ ರಾಜ್ಯ ಅಧ್ಯಕ್ಷರು ಅವರೊಬ್ಬರೇ ಇದನ್ನ ತೀರ್ಮಾನ ತಗೊಂಡಿಲ್ಲ. ಅದರಲ್ಲಿ ಒಂದು ಕೋರ್ ಕಮಿಟಿ ಅಂತಿದೆ. ಆಮೇಲೆ ಜಿಲ್ಲಾವಾರು ಎಲ್ಲರನ್ನೂ ಕರೆದಿ ಕೂಡಿಸಿ ತಮ್ಮ ಅಭಿಪ್ರಾಯಗಳನ್ನ ತಗೊಂಡು ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನೆಲ್ಲ ಲಿಸ್ಟ್ ತಗೊಂಡು ಕಳಿಸಿದ್ದಾರೆ. ಅದನ್ನು ಇವತ್ತು ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಕಮಿಟಿಯಲ್ಲಿ ಕೂತ್ಕೊಂಡು ವಿನೇಬಿಲಿಟಿ ಇಸ್ ಅ ಫ್ಯಾಕ್ಟರ್ ಟುಡೇ, ಅದನ್ನು ಯಾರು ಡಿನೈ ಮಾಡೋಕ್ಕಾಗಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿಲಿ ಕೂತಿರೋರು 3 ಜನನು ಡಿನೈ ಮಾಡೋಕ್ಕಾಗಲ್ಲ. ವಿನೇಬಿಲಿಟಿ ಇಸ್ ಒನ್ ಫ್ಯಾಕ್ಟರ್. ಸೊ ಅದನ್ನ ಇಟ್ಕೊಂಡು ಯಾರ್ಡ್ ಸ್ಟಿಕ್ ಇಟ್ಕೊಂಡು ಮಾನದಂಡ ಇಟ್ಕೊಂಡು ಕೊಟ್ಟಿದ್ದಾರೆ. ಹರೀಶ್ ಅವ್ರು ಬಂದ ನೀವು ಎತ್ತಿರೋದು ಒಂದು ಪ್ರಶ್ನೆ ಕರೆಕ್ಟ್ ಆಗಿದೆ, ಪೊಲಿಟಿಕಲಿ ವಿನೇಬಿಲಿಟಿ. ಸೊ ರಾಮದಾಸ್ ಸರ್, ನಿಮ್ಮನ್ನು ಕೇಳ್ತೀನಿ, ನೀವು ಕೂಡ ಸಂಘದ ಒಂದು ಸಿದ್ಧಾಂತ ನಂಬಿಕೊಂಡು ಪಕ್ಷದ ನಿಷ್ಠಾವಂತ ನಾಯಕರಾಗಿ ಇವತ್ತು ತಾವು ಕೂಡ ಟಿಕೆಟ್ನ ಆಕಾಂಕ್ಷಿಗಳ ಕ್ಯೂನಲ್ಲಿದ್ದೀರಿ. ಸೊ ಇವತ್ತು ವಿನ್ನೇಬಲ್ ಕ್ರೈಟೀರಿಯಾ ಅಂತಂದ್ರೆ ಹೆಚ್ಚು ಕಮ್ಮಿ ನಿಮ್ಮ ಚುನಾವಣೆಯ ಅಖಾಡದಲ್ಲಿ ಟಿಕೆಟ್ ಘೋಷಣೆಗೆ ಕೇವಲ 4 ದಿನಕ್ಕೆ ಮೊದಲೇ ಒಂದು 5-6 ಜನ ಪಾರ್ಟಿ ಸೇರಿದ್ದಾರೆ. ಅಲ್ಲೆಲ್ಲ ಕಡೆ ಕೂಡ ನಿಮ್ಮ ನಿಷ್ಠಾವಂತ ಕಾರ್ಯಕರ್ತರು ಬೀದಿ ಬಂದಿದ್ದಾರೆ, ಅಸಮಾಧಾನಕ್ಕೆ ಪಡಿಸ್ತಾ ಇದ್ದಾರೆ. ಅದ್ರ ವಿನ್ನೇಬಲ್ ಕ್ರೈಟೀರಿಯಾ ಅಂದ್ರೆ ಬಿಜೆಪಿಗೆ ಒಂದು ಐಡಿಯಾಲಜಿ ಇಲ್ವಾ, ಬಿಜೆಪಿ ಒಂದು ಪ್ರೋಗ್ರಾಮ್ ಇಲ್ವಾ? ಸೊ ನಾಳೆ ಟಿಕೆಟ್ ಅಂದ್ರೆ ರಾತ್ರಿ ನಮ್ಮ ಬಿಜೆಪಿ ಸೇರಿಬಿಡ್ಬೋದಾ? ಅಲ್ಲ, ಭಾರತೀಯ ಜನತಾ ಪಕ್ಷ ಸಹಜವಾಗಿ ಒಂದು ಕೇಡರ್ ಬೇಸ್ ಪಾರ್ಟಿ. ಆದರೆ ಈ ಒಂದು ಸಂದರ್ಭ ಬಂದಾಗ ಈಗ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೇಂದ್ರದಿಂದನೇ ವಿನಬಿಲಿಟಿಯ ಬಗ್ಗೆ, ಕ್ಯಾಂಡಿಡೇಟಿನ ಬಗ್ಗೆ 3 ಸರ್ವೆಗಳನ್ನು ಮಾಡಿ ಬಹುತೇಕ ಸರ್ವೆಗಳ ಆಧಾರದ ಮೇಲೆ ಟಿಕೆಟ್ಗಳನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಿಂದಲೂ ಕೂಡ ಒಂದು ಸರ್ವೆಯನ್ನು ಮಾಡಿಸಿದ್ರು. 4 ಸರ್ವೆಗಳನ್ನು ಇಟ್ಕೊಂಡು ಬಹುತೇಕ ಟಿಕೆಟ್ಗಳನ್ನು ಕೊಡುವಂಥದ್ದು ಆಗ್ತಾ ಇದೆ. ಆದರೆ ಅಲ್ಲಿ ಎಲ್ಲೋ ಒಂದ್ ಕಡೆಗೆ ನಮ್ಮಲ್ಲಿ ಆ ಕ್ಷೇತ್ರದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾವುದೋ ಕಾರಣಗಳು ಇದೆ ಅನ್ನುವಂಥ ಜಾಗದಲ್ಲಿ ಮಾತ್ರ ಕೆಲವ್ರನ್ನ ಕರ್ಕೊಂಡ್ಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದು ಯಾರೋ ಒಬ್ಬರು ಮಾಡಿರುವಂಥದ್ದಲ್ಲ, ರಾಜ್ಯ ಅಧ್ಯಕ್ಷರು ಒಬ್ಬರೇ ಮಾಡಿರುವಂಥದ್ದು ಅಲ್ಲ. ಇದನ್ನ ಎಲ್ಲರೂ ಕಲೆಕ್ಟಿವ್ ಆಗಿ ಥಿಂಕ್ ಮಾಡಿಕೊಂಡೆ ಅದನ್ನ ಮಾಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಈ ರೀತಿ ಆಗುವಂಥದ್ದು ಸಹಜವಾಗಿಂತ ವಿಚಾರಗಳೇನೆ. ಹಿಂದೆನೂ ಅದಕ್ಕೆ ನಾವೆಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಅಧಿಕಾರಕ್ಕೆ ನಿಶ್ಚಿತವಾಗಿ ಬಂದೇ ಬರುತ್ತೆ ಅನ್ನುವಂಥ ಭಾವನೆ ಇರುವಂಥ ಸಂದರ್ಭದಲ್ಲಿ ಯಾರೋ ಆಕಾಂಕ್ಷಿಗಳಿದ್ದಂಥವ್ರಿಗೆ ಈಗ ಸಿಗ್ಲಿಲ್ವಲ್ಲ ಅನ್ನುವಂಥ ಆಕ್ರೋಶ, ಮನಸ್ಸಿನ ನೋವಿರುತ್ತೆ. ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಆದರೆ ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿನೇ, ಹಾಗಾಗಿ ಅಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಅಲ್ಲಲ್ಲಿ ಸಮಸ್ಯೆಗಳು ಬಂದಿದೆ, ಅದನ್ನ ನಿವಾರಣೆ ಮಾಡುವಂಥ ಕೆಲಸ ಕೂಡ ನಮ್ಮಲ್ಲಿ ಮಾಡ್ತಾರೆ. ಹಾಗಾಗಿ ನಿನ್ನೆ ಬಂದಂಥವ್ರಿಗೆ ಟಿಕೆಟ್ ಕೊಟ್ಟಿರುವಂಥ ಪ್ರಕರಣಗಳು 2-3 ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಂದೇನೆ ಭೋಜೇಗೌಡ್ರೆ,
ಈಗ ಹರೀಶ್ ಅವರು ಮತ್ತೆ ರಾಮದಾಸ್ ಅವರು ಸಚಿವರ ಕೆಲಸ ಮಾಡಿದರೆ ಅವರಿಗೆ ಕಷ್ಟ ಸುಖ ನೋವು ಹೆರಿಗೆ ನೋವು ಎಲ್ಲ ಗೊತ್ತಿದೆ. ಯಾಕಂದ್ರೆ ಅವರು ಈಗ ನಾಳೆ ನಾಡಿದ್ದು ಅವರು ಕಾಯ್ತಾ ಇದ್ದಾರೆ. ಸೊ ಪರಿಸ್ಥಿತಿ ಏನಂತಂದ್ರೆ ವಿನ್ನಬಲ್ ಕ್ರೈಟೀರಿಯಾ ಅಂತಂದ್ರೆ ನೀವು ಹಾಗಿದ್ರೆ ಕಾಂಗ್ರೆಸ್ JDS ಗೆ ಯಾಕೆ ಬೈತಿದ್ರಿ ಅಂತ ನೋಡಿ. ಇನ್ನೆವಿಟಬಲ್ ಅವರಿಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಂತ ಹೇಳಿದ್ರೆ ಕ್ಯಾಡರ್ ಬೇಸ್ ಅಂತ ಹೇಳಿದ್ರೆ ಲಾಟ್ ಆಫ್ ತುಂಬ ದೊಡ್ಡ ಮೀನಿಂಗ್ ಇದೆ. ಕ್ಯಾಡರ್ ಬೇಸ್ ಅಂತ ಹೇಳಿದ್ರೆ ಇವತ್ತು ಯಡಿಯೂರಪ್ಪನವರಿಗೆ ಚಪ್ಪಲಿ ತಗೊಂಡು ಹೊಡಿತಾ ಇದ್ದಾರೆ ಫೋಟೋಕ್ಕೆ. ಹೌದು, ಅವರೆಲ್ಲ ಕ್ಯಾಡರ್ ಬೇಸ್ ಇಂದ ಬಂದಿದ್ರೆ ಈ ಆಟಿಟ್ಯೂಡ್ ಇರ್ತಾ ಇತ್ತಾ? ದೇ ಆರ್ ನಾಟ್ ಕ್ಯಾಡರ್ ಬೇಸ್ ಇಂದ ಬಂದವರು. ರಮೇಶ್ ಏನ್ ಹೇಳಿದ್ರು? ಅನಂತ್ ಕುಮಾರ್ ಅವರಿಗೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು ಇಷ್ಟ ಇಲ್ಲ, ಅವ್ರಿಗೆ ಭಯ ಇದೆ. ರಮೇಶ್ ಅವರೆಲ್ಲ ಕ್ಯಾಡರ್ ಬೇಸ್ ಇಂದ ಬಂದಿದ್ದಾರೆ. ಆದರೆ ಅವ್ರ ನೋವನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ವಿಚಾರನ ಅವರು ಮಾಧ್ಯಮಗಳ ಮುಖಾಂತರ ಅವ್ರ ಲೀಡರ್ಗಳ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಬಿಟ್ರೆ ಇಲ್ಲಿ ಆ ರೀತಿ ಆಟಿಟ್ಯೂಡ್ ಹಿಂದೆ ಮಾಡುವಾಗ ಕಾಂಗ್ರೆಸ್ ಅವರಾಗಿ ಜನತಾದಳದವರಾಗಿ ಯಾರು ಮಾತಾಡ್ತಾರೆ ಆಪರೇಷನ್ ರಾಮದಾಸ್ ಅಂತ ಅವಾಗಲೇ ಹೇಳಿದ್ರು. ರಾಮದಾಸ್ ಅಂತ ವೆಟರನ್ ಲೀಡರ್ 16 ವರ್ಷ ಕೆಲಸ ಮಾಡಿದಂತ ಲೀಡರ್ಗೆ ಇವತ್ತು ಫಸ್ಟ್ ಲಿಸ್ಟ್ ಅಲ್ಲಿ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಪರಿಸ್ಥಿತಿ ಪಾರ್ಟಿ ರಾಮದಾಸ್ ನುಂಗ್ಬೇಕು ಅನ್ನೋ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಅವರು ಪಕ್ಷ ಒಂದು ಪೊಲಿಟಿಕಲ್ ಇಲ್ಲ ಇದು ಒಂದ್ ನಿಮಿಷ ಸಂತೋಷ. ನಿಮ್ ಪಾರ್ಟಿನ ಯಾವ ಕಾರಣಕ್ಕೂ ಡಿಫೆಂಡ್ ಮಾಡಲೇಬೇಕಾಗಿದೆ. ಡಿಫೆಂಡ್ ಮಾಡಬೇಕಾದ್ರೆ ಅಲ್ಲಿ ಕ್ಯಾಡರ್ ಬೇಸ್ ಇಂದ ಬಂದಂತ ನೀವು ನಿಮ್ಮ ಪರಿಸ್ಥಿತಿ ಯಾಕೆ ಈ ತರ ಆಗಿದೆ ಅಂದ್ರೆ ಬಿಜೆಪಿ ಅವ್ರದ್ದು ಅನೇಕ ವಲಸಿಗರನ್ನ ಕರ್ಕೊಂಡೋಗಿ ಪಕ್ಷ ಕಟ್ಟಿದಿರಲ್ಲ, ಹಾಗಾಗಿ ನಿಮ್ಮ ಪಾರ್ಟಿ ಈ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿರ್ತಕ್ಕಂಥದ್ದು. ಈಗಲೂ ಕೂಡ ನೋಡಿ 44+42 ಸೀಟು 50 ಸೀಟ್ ಕೊಟ್ಟಿದೆ. ಈ 72 ಸೀಟ್ ಅನೌನ್ಸ್ ಮಾಡುವಾಗ ಇನ್ನೂ 105 ಸೀಟ್ ಅನೌನ್ಸ್ ಮಾಡ್ಬೇಕಾದ್ರೆ ಇಂಥ ಪರಿಸ್ಥಿತಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇದನ್ನೇ ಶಮನ ಮಾಡಕ್ಕಾಗಿಲ್ಲ. ಅದು 205 ಸೀಟ್ ಕೊಟ್ಟು ಹೆಂಗ್ ಶಮನ ಮಾಡ್ತೀರಿ? ಹಾಗಾಗಿ ನಿಮಗೆ 100ಕ್ಕೆ 100 ನಿಮ್ಮಲ್ಲಿ ಕ್ಯಾಂಡಿಡೇಟ್ಗಳ ಕೊರತೆ ಇದೆ. ನೋಡಿ ಇನ್ನೊಂದು ಮಾತು ಮುಂದುವರಿಸಿ ಹೇಳ್ತೀನಿ. ಇನ್ನೊಬ್ಬ ಇವ್ರು ಯಾರು ಬೋಪಯ್ಯನವ್ರು ಇಲ್ಲದೆ ಇದ್ರೆ ಸರ್ಕಾರ ಉಳಿಸಿದ್ರು. ಸಂವಿಧಾನವನ್ನ ಗಾಳಿ ತೂರಿ ಉಳಿಸಿದ್ರು. ಅವ್ರು ಉಳಿಸಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಸಂವಿಧಾನವನ್ನ ಗಾಳಿಗೆ ಮುನ್ನೇಗೌಡ ದೊಡ್ಡಬಳ್ಳಾಪುರದ ಶಾಸಕರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಸಂವಿಧಾನ ಸಂವಿಧಾನವನ್ನ ಗಾಳಿಗೆ ಕ್ಯಾಡರ್ ಬೇಸ್ ಪಾರ್ಟಿ ಅಂತ ನೀವು ಹೇಳ್ತಾ ಇದ್ರಿ. ಕ್ಯಾಡರ್ ಬೇಸ್ ಪಾರ್ಟಿ ನಿಮ್ಮ ಕ್ಯಾಡರ್ ಬೇಸ್ ಪಾರ್ಟಿ ಮೇಲೆ ಕ್ಯಾಡರ್ ಬೇಸ್ ಹಾಗಾಗಿ ಆ ಮಾತನ್ನ ಅವ್ರು ವಾಪಸ್ ಕ್ಯಾಡರ್ ಬೇಸ್ ನಾರಾಯಣ ಸ್ವಾಮಿ ಇವತ್ತು ನಿಮ್ಮ ನಾಯಕರು ನಿಮ್ಮ ಟಿಕೆಟ್ ಆಕಾಂಕ್ಷಿಗಳು ಬೆಂಗಳೂರಿನಾಗ ದಿನ ಎಷ್ಟಿರ್ತಿದಾರ ಅದು ಡಬಲ್ ಇವತ್ತು ಡೆಲ್ಲಿಲಿ ಇದಾರೆ. ಜನಪತ್ ನಾಳೆಗೆ ಮಾರಿ ಹಬ್ಬ ನಿಮ್ ನಾಳೆ ಐತೆ. ಬಿಜೆಪಿ ಏನೂ ಅಲ್ಲ ಇದು. ಇವತ್ತು ಅಂಬರೀಷು ಹೋಗಿಲ್ಲ, ಇವತ್ತು ನಿಮ್ ದೇವರಾಜ್ ಅವ್ರ ಮಗನಿಗೆ ಟಿಕೆಟ್ ಕೊಡಿ ಅಂತಾರೆ. ಅಲ್ಲಿ ಅನೇಕರದ ಒಳಗಡೆ ಅದು ಹೊರಗೆ ಬಂದ್ರೆ ಬೀದಿ ಆಗುತ್ತೆ. ಸೊ ಈ ಹಂತದಲ್ಲಿ ಭಾರತೀಯ ಜನತಾ ಪಕ್ಷ ನೋಡ್ಕೊಂಡು ನೀವೇ ನಗಡ್ಕೊಂಡು ಕೂಡಕ್ ಆಗಲ್ಲ. ನಾಳೆ ನಿಮ್ದು ಐತೆ ಮಾರಿ ಹಬ್ಬ. ಇಲ್ಲ, ನಮ್ಮ ಪಕ್ಷ ನಗಾಡ್ತಾ ಇದೆ ಅನ್ನೋ ಪ್ರಶ್ನೆ ಅಲ್ಲ. ನಮ್ಮಲ್ಲಿ ನಾವು ಈಗಾಗಲೇ ಹೇಗೆ ಟಿಕೆಟ್ ಹಂಚುವಂತ ಪ್ರೊಸೀಜರ್ ಇದೆ ಆ ಸಿಸ್ಟಮ್ ಅಲ್ಲಿ ನಡೀತಾ ಇದೆ. ಇವತ್ತು ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ನಡೆದಿದೆ, ನಾಳೆ ಕೂಡ ಡಿಬೇಟ್ ಮಾಡಂಗಿಲ್ಲ, ಡಿಬೇಟ್ ನಡೀತೆ. ನಮ್ಮ ಪಕ್ಷ ಕೂಡ ಈ ಪ್ರಜಾಪ್ರಭುತ್ವ ಒಂದು ಭಾಗ, ಅದ್ರಲ್ಲಿ ಅನುಮಾನ ಇಲ್ಲ. ನಮ್ಮಲ್ಲಿ ಕೂಡ ಡಿಬೇಟ್ ಮಾಡಬಹುದು, ಮಾಡೋಂಥ ಅವಕಾಶ ಸಿಗುತ್ತೆ. ಬಟ್ ಪ್ರಶ್ನೆ ಏನಂದ್ರೆ ನೋಡಿ, ಈ ಅತಿರೇಕಕ್ಕೆ ಇವಾಗ ಚಪ್ಪಲಿಯಲ್ಲಿ ನೋಡಿದ್ರಲ್ಲ, ಇದನ್ನ ಇವರು JDS ಅವರು ಏನು ಹೇಳಿದ್ರು, ಪಕ್ಷದ ಕ್ಯಾಡರ್ ಏನದ ನಮ್ಮಲ್ಲಿ ನೋಡಿ, ನೀವು ಒಂದ್ಸತಿ ಒಂದು 50 ಹೆಸರು ತಗೊಳ್ಳಿ. ಯಾರು ಸ್ಟೂಡೆಂಟ್ ಪಾಲಿಟಿಕ್ಸ್ ಇಂದ NSU ಯೂತ್ ಕಾಂಗ್ರೆಸ್ ಪಾರ್ಟಿ ಕಮಿಟ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಬೆಳೆದಿರ್ತಾರೆ, ಅವರು ಇಂಥ ಅತಿರೇಕ ಸಿಚುಯೇಷನ್ ಕ್ರಿಯೇಟ್ ನೆವರ್ ಹೋಗೋದಿಲ್ಲ. ಬಟ್ ಈಗ ಹರೀಶ್ ಅವ್ರು ಹೇಳ್ದಂಗೆ
ಈಗ ಒಂದು 2-3 ಇರ್ತಾವಂತ ರಾಷ್ಟ್ರೀಯ ಪಕ್ಷದಲ್ಲಿ. ನಮ್ಮ ಪಕ್ಷದಲ್ಲಿ ಕೂಡ ಈಗ ಎಲ್ಲಿ ನಾವು ಅವಕಾಶ, ಎಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲುವಂತ ಅವಕಾಶಗಳು ಕಡಿಮೆ ಇರ್ತಾವ ಅಂತವಲ್ಲಿ ಬೇರೆಯವ್ರನ್ನ ಕರ್ಕೊಂಡ್ಬಂದು ಕೊಟ್ಟರು ಅಂತ ಬಹುಶಃ ಮುಂದೆ ನಡೀತದೆ. ಈಗ ನೀವು ನೈಸ್ ಕೇಣಿಗೆ ಹೇಳ್ತಾ ಇದೀವಿ. ಆನಂದ್ ಸಿಂಗ್ ಏನ್ ಕರ್ಕೊಂಡ್ಬಂದ್ರೆ ಪಂಜರದ ಗಿಳಿ ಕರ್ಕೊಂಡ್ಬಂದ್ರಲ್ಲ, ಕೂಡ್ಲಿಗೆ ನಾಗೇಂದ್ರ ಪಂಜರದ ಗಿಳಿ ಕರ್ಕೊಂಡ್ಬಂದ್ರಲ್ಲ. ನೀವು ಅಬ್ಸರ್ವ್ ಮಾಡಿ ಇವತ್ತೇನು ನೀವು ಮತ್ತೆ 130 ವರ್ಷ ಪಾಲಾಗಿ ಏನ್ ಸಮಸ್ಯೆ ಆಯ್ತು? 165 ಭರವಸೆಗಳಲ್ಲಿ 155 ಈಡೇರಿಸಿ ಸರ್ಕಾರಕ್ಕೆ ಇಷ್ಟು ಕ್ಯಾಂಡಿಡೇಟ್ ಕೊರತೆ ವಲಸಿಗರಿಗೆ ಮಣ ನಿಮ್ಮ ಅಚೀವ್ಮೆಂಟ್ ಏನಂತ? ಬಿಜೆಪಿ ಅವ್ರ ಲಿಸ್ಟ್ ಅನೌನ್ಸ್ ಆಯ್ತು, ಕಾಂಗ್ರೆಸ್ ಅವ್ರ ನಾಳಿದ್ದು ಆಗ್ತದೆ, ಜೆಡಿಎಸ್ ಅವ್ರದ್ದು ಈ ರೀತಿ ಆಗೋದಕ್ಕೆ ಕಾರಣ ಕೆಜೆಪಿ ವರ್ಸಸ್ ಬಿಜೆಪಿ ಇದೆಲ್ಲ ಆ ಸಮಸ್ಯೆ ಈಗ ಉಲ್ಬಣಗೊಳ್ತಾ ಇದೆ. ಈ ಟಿಕೆಟ್ ಅಲ್ಲೂ ಕೂಡ ಕೆಜೆಪಿ ಬಿಎಸ್ಆರ್ ಕಾಂಗ್ರೆಸ್ ಮೇಲ್ಗೈ ಆಗಿದೆ ಚರ್ಚೆ ಮಾಡಿದ್ರು. ಇಂಟ್ರೆಸ್ಟಿಂಗ್ ಏನಂದ್ರೆ ಈಗ ಹರೀಶ್ ಅವರು ರಾಮದಾಸ್ ಅವರು ಏನ್ ಹೇಳ್ಬೋದು, ಪಾರ್ಟಿ ಸಿಸ್ಟಮ್ ಇತ್ತು, ನಮ್ಮ ಸರ್ವೆ ಮಾಡಿದ್ವಿ, ಅದಕ್ಕೊಂದು ಸಮಿತಿ ಇತ್ತು, ಸ್ಕ್ರೀನಿಂಗ್ ಕಮಿಟಿ ಎಲ್ಲ ಬಂತು ಅಂತ ಹೇಳಿದ್ರು ಕೂಡ ಮೇಲ್ನೋಟಕ್ಕೆ ಸ್ವಾಮಿ ನಾವು ಹೊರಗಡೆ ನೋಡ್ತಕ್ಕ ಜನಕ್ಕೆ ಒಳಗೆ ಗೊತ್ತಾಗಲ್ಲ, ನೀವು ಏನನ್ನ ಎಷ್ಟು ಫಿಲ್ಟರ್ ಮಾಡಿದ್ರಿ, ಎಷ್ಟು ಹಂತದಲ್ಲಿ ಅದನ್ನ ಸಿಕ್ತಿ. ಬಟ್ ಏನಾಗಿದೆ ಇಲ್ಲಿ ಒಂದು ಸ್ಪಷ್ಟ ಆಗಿದೆ, ಯಡಿಯೂರಪ್ಪ ಶ್ರೀರಾಮುಲು ಏನು ವಾಪಸ್ ಬಂದ್ರು, ಅವ್ರದ್ದೇನು ಮುಗ್ದೇ ಹೋಯ್ತು ಅಂತ ಏನು ಚರ್ಚೆ ಇತ್ತು, ಮತ್ತೆ ಅವರು ಅಪ್ಪರ್ ಹ್ಯಾಂಡ್ ಆಗಿದ್ರು ಅಂತ ಈ 72 ಕ್ಯಾಂಡಿಡೇಟ್ಗಳ ಲಿಸ್ಟ್ ಇಂದ ಗೊತ್ತಾಗ್ತಾ ಇದೆ. ನಾನು ರಾಮದಾಸ್ ಅವರೇ, ಒಂದು ಈಗ ಬೋಪಯ್ಯ ಅಂತವರು ಸೀನಿಯರ್ ಮೋಸ್ಟ್ ಮತ್ತೆ ಸ್ಪೀಕರ್ ಆಗಿದ್ದವರು, ಹೆಚ್ಚು ಕಮ್ಮಿ ಸರ್ಕಾರಕ್ಕೆ ಒಂದು ರೀತಿಯ ಊರ್ಗೋಲಾಗಿದ್ದಂತ ಅವರು ಇವತ್ತು ಟಿಕೆಟ್ ಅನೌನ್ಸ್ ಆಗಬೇಕಾಗಿತ್ತು, ನಿಮ್ದು ಅನೌನ್ಸ್ ಆಗಬೇಕಾಗಿತ್ತು. ನಿಮ್ಮ ಪಕ್ಷದೊಳಗಿರ್ತಕ್ಕಂಥವ್ರು ಪ್ರೆಸ್ ಮೀಟ್ ಮಾಡಿ ಇಲ್ಲದೆಲ್ಲ ಆರೋಪ ಮಾಡ್ತಿದ್ದಾರೆ ಅಂತ ಇಂಥ ಸನ್ನಿವೇಶಗಳನ್ನು ಪಕ್ಷದ ಒಳಗೆ ಬಂದಿದೆ ಅಂದ್ರೆ ಸೊ ಯಾವ ರೀತಿಯಾಗಿ ಕಾರ್ಯಕರ್ತರು ಫೀಲ್ ಮಾಡ್ಕೊಳ್ತಾರೆ. ಈಗ ಭೋಜೇಗೌಡರ ಇತ್ತು ಸರಿ ಇದೆ, ಮಾಲೀಕ ಗೊತ್ತಿದ್ರೆ ಯಾವ ಬಂದ್ರು, CP ಯೋಗೇಶ್ವರ್ ಇತ್ತೀಚೆಗೆ ಬಂದ್ರು, ಮಲ್ಲಿಕಾರ್ಜುನ್ ಖೂಬೆ ಇತ್ತೀಚೆಗೆ ಬಂದ್ರು, ನಡಹಳ್ಳಿ ಎಸ್ ಪಾಟೀಲ್ ನಡಹಳ್ಳಿ ಈ ಟಿಕೆಟ್ ಅನೌನ್ಸ್ ಆಗಿ 4 ದಿನ, ಯತ್ನಾಳು ಟಿಕೆಟ್ ಅನೌನ್ಸ್ ಆಗಿ 2 ದಿನ ಮೊದಲು ಪಾರ್ಟಿ ಸೇರ್ಕತ್ತಾರೆ. ಏನ್ ಮೆಸೇಜ್ ಪಾಸ್ ಆಗುತ್ತೆ? 72 ನೀವು ಹೇಳಿದಾಗೆ 72 ಸ್ಥಾನಗಳಲ್ಲಿ ಅಲ್ಲ, ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಡ್ರು ಕೂಡ 72 ಸೀಟ್ಗಳಲ್ಲಿ 4 ಸೀಟನ್ನ ಅವಾಗ ಬಂದವರಿಗೆ ಕೊಟ್ಟಿದ್ದಾರೆ. ಆದ್ರೆ 68 ಸೀಟ್ಗಳು ಹಳೆಬರು ನಮ್ಗೆ ಯಾರಿದ್ದಾರೆ ಅವ್ರಿಗೆ ಕೊಟ್ಕೊಂಡು ಬಂದಿರುವಂತದ್ದು ಆಗಿದೆ. ಇದು ಮೊದಲನೇದು. ಎರಡನೇದು ಮೈಸೂರು ವಿಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಮೈಸೂರು, ಚಾಮರಾಜನಗರ ಈ ವಿಭಾಗದಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು. ಅದರ ಜೊತೆಗೆ ಜನತಾದಳ ಕೂಡ ಪ್ರಾಬಲ್ಯದಲ್ಲಿರುವಂಥದ್ದು. ಈ ದೃಷ್ಟಿಯಿಂದ ಕೆಲವೆಲ್ಲ ರಾಜಕೀಯದ ಲೆಕ್ಕಾಚಾರಗಳನ್ನು ಹಾಕೊಂಡು ಟಿಕೆಟ್ ಅನೌನ್ಸ್ ಮಾಡಬೇಕಾಗಿದೆ. ಹಾಗಾಗಿ ಸಮಯವನ್ನು ತೆಗೆದುಕೊಂಡಿದ್ದಾರೆ ಹೊರತು ಇದರಲ್ಲಿ ಬೇರೆ ಯಾವುದೇ ಕಾರಣಗಳಿಲ್ಲ. ಮುಖ್ಯವಾಗಿರುವಂಥದ್ದು ಈ ವಿಭಾಗದಲ್ಲಿ ಒಂದೊಂದು ಸೀಟ್ಗಳಿಗೂ ಕೂಡ ಪ್ರಾಮಿನೆನ್ಸ್ ಅನ್ನು ಕೊಟ್ಕೊಂಡು ಕೆಲಸ ಮಾಡಬೇಕಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಎರಡನೇದು ಭೂಪಯ್ಯನವರ ವಿಷಯವನ್ನು ನೀವು ಹೇಳಿದ್ರಿ, ಸಹಜವಾಗಿ ಅವ್ರ ಜೊತೆಲೂ ಸಮಾಲೋಚನೆಗಳನ್ನು ಮಾಡಿ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದಾರೆ ಹೊರತು ಇದು ಇಲ್ಲ ಖಂಡಿತ ಅಲ್ಲ. ಸಹಜವಾಗಿ ಏನಾಗುತ್ತೋ ಅಂತ ಆತಂಕ ಇರುತ್ತೆ. ಈಗ ನಮ್ಗೇನು ಆತಂಕ ಇಲ್ಲ, ಅದಕ್ಕೆ ನಿಮ್ ಚಾನೆಲ್ ಮುಂದೆ ಮೈಸೂರಲ್ಲೇ ಕೂತಿದ್ದೀವಿ. ನಿಮ್ಗೆ ಆತಂಕ ಇಲ್ವಾ? ನಾನು ನಿಮ್ಮ ವಿಷಯ ಮಾಡಿಲ್ಲ, ಆತಂಕ ಇಲ್ಲ ಅನ್ನೋ ಕಾರಣಕ್ಕೆ ಆತಂಕ ಇದೆ. ಈಗ ರಾಜವರು ಪ್ರೆಸ್ ಮೀಟ್ ಪಬ್ಲಿಕ್ ಹೊರಗಡೆ ಬಂದಿರೋದ್ರಿಂದ ರಾಜವರು ನಿಮ್ಮ ಮೇಲೆ ಅಲಿಗೇಷನ್ ಮಾಡಿದ್ದಾರೆ, ಇವ್ರು ಟಿಕೆಟ್ ಕೊಡ್ಬೇಡಿ ಅಂತ ಹೇಳಿದ್ರೆ, ಕೊಟ್ಟರೆ ನಾವು ಮನೆ ಕರಪತ್ರ ಹಚ್ತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಖಂಡಿತ ಹೇಳಿ. ಸೊ ನಿಮ್ಗೆ ಈಗ ಖಾತ್ರಿ ಇದೆ ಬಿಜೆಪಿ ಟಿಕೆಟ್ ನಿಮ್ಗೆ ಆಗಲೇ ಒಂದು ಮಾತು ಅಲ್ಲ. ನನ್ನ ಪ್ರಶ್ನೆ ಇಷ್ಟೇ, ನಾವೆಲ್ಲರೂ ಕೂಡ 26 ವರ್ಷಗಳ ಕಾಲದಿಂದ ಈ ವಿಭಾಗದಲ್ಲಿ ಜನಪ್ರತಿನಿಧಿಯಾಗಿ ನಾನೊಬ್ಬ ಇನ್ನೂ ಕೂಡ ಪಕ್ಷದಲ್ಲಿ ಶಿಸ್ತಿನಿಂದ ಇದ್ದೀನಿ. ನಾನು ಕೇವಲ ಪಾರ್ಟಿ ಅಲ್ಲ, ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನಾನು ಹೇಗೆ ನಡ್ಕೋಬೇಕು ಅನ್ನೋದು ನನಗೂ ಗೊತ್ತಿದೆ. ಹಾಗಾಗಿ ಅಕಸ್ಮಾತ್ ಏನಾದ್ರೂ ಆ ಥರದ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ಕೊಳ್ಳಿ, ಆಗ ನನಗೂ ಕೂಡ ಜೀವನದ ಒಂದು ಪ್ರಶ್ನೆ ಬರುತ್ತೆ. ಆಗ ನಾನು ಹೇಗೆ ನಡ್ಕೋತೀನಿ ಅಂತ ನನ್ನ ಜೀವನ ನಡೆಯುತ್ತೆ. ಹಾಗೆ ಆದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು, ನಮಗೆ ವ್ಯಕ್ತಿಗಿಂತ ಒಂದು ಪಕ್ಷ ಮುಖ್ಯ ಅನ್ನೋದು ಇರುತ್ತೆ. ಅದರ ಜೊತೆಯಲ್ಲಿ ಪಕ್ಷದ ವಿಚಾರ ಬಂದಾಗ, ರಾಷ್ಟ್ರದ ವಿಚಾರ ಬಂದಾಗ ಪಕ್ಷವನ್ನೇ ತ್ಯಾಗ ಮಾಡಬೇಕಾದಂತ ಪರಿಸ್ಥಿತಿನಲ್ಲಿ ಜನಸಂಘವನ್ನ ಜನತಾ ಪಕ್ಷದೊಳಗೆ ಆಗುತ್ತೆ ಬಿಜೆಪಿ ಅನ್ನೋದರಲ್ಲಿ 2 ಮಾತಿಲ್ಲ ಅಂತ ಆಯ್ತಿದಾಗೆ.
ಇಲ್ಲ. 68 72 ಸ್ಥಾನಗಳಲ್ಲಿ ಕೇವಲ 4 ಜನಕ್ಕೆ ಮಾತ್ರ ಈಗ ಬಂದವರು ಕೊಟ್ಟಿದ್ದೀವಿ. 68 ಸ್ಥಾನವನ್ನ ಹಳಬರು ಕೊಟ್ಟಿದ್ದೀವಿ. ನಾವೀಗ ಹಳಬರಿಗೆ ಕೊಟ್ಟಿದ್ದೀವಿ. ಆ ಕಡೆ ವ್ಯತ್ಯಾಸಗಳಾಗಿದೆ. 4 ಸೀಟಲ್ಲಿ ಮಾತ್ರ 68 ಸೀಟು ಮುಂಚೆ ಹಳಬರಿಗೆ ನಾವು ಕೊಟ್ಟಿದ್ದೀವಿ. ವಿಜಯಗೌಡ ಪಾಟೀಲ್ ಯಾರು ಬಬಲೇಶ್ವರದಲ್ಲಿ ಅವ್ರು ಜೆಡಿಎಸ್ ನಿಂದ ಲಾಸ್ಟ್ ಟೈಮ್, ಎಸ್ ಪಾಟೀಲ್ ನಡುವೆ ಯಾರು ಹಿಂದೆ ಕಾಂಗ್ರೆಸ್ ಇಂದ ಗೆದ್ದಿದ್ರು, ಆನಂದ್ ವಿಶ್ವನಾಥ್ ಮಾಮನ್ ಯಾರು ಕೆಜೆಪಿ ಗೆದ್ದಿದ್ರು. 4 ಸ್ಥಾನವನ್ನ ಕೊಟ್ಟಿದ್ದೀವಿ. ಎಲ್ಲಾ ಪಾರ್ಟಿಗಳಲ್ಲೂ ಪ್ಯೂರಿಟಿ ಅನ್ನೋದು ಹೋಗಿದೆ ಅನ್ನೋದನ್ನ ದಯಮಾಡಿ ಹಿರಿಯ ನಾಯಕರು ಒಪ್ಕೊಳ್ಳಿ. ಪ್ಯೂರಿಟಿ ಹೋಗಿದೆ. ವಲಸಿಗರಿಗೆ ಮಣೆ ಹಾಕ್ತಿದ್ರೆ ನೀವು 224 ಸೀಟ್ ಮಾಡಕ್ ಸಾಧ್ಯ ಇಲ್ಲ. ವಲಸಿಗರಿಗೆ ಮಣೆ ಹಾಕದೇ ಇದ್ರೆ 224 ವಲಸಿಗರಿಗೆ ಮಣೆ ಹಾಕಲೇಬೇಕಾಗಿದೆ. ಅನಿವಾರ್ಯ ಪರಿಸ್ಥಿತಿ. ನಾವಿಲ್ಲೇ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲ ಆದ್ರೆ ಕಾಂಗ್ರೆಸ್ ತರ ಅಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಜನತಾದಳದ ಇನ್ನೊಂದು ಬಿಜೆಪಿ ಅವರ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಎಲ್ಲ ಮಾಡ್ತಾ ಇರೋದು ವಿಧಾನಸಭೆಗೆ ಯಡಿಯೂರಪ್ಪರಿಗೆ ಬಿಟ್ಟು ಯಾವುದೇ ಸಂಸದರು ಕೊಡೋದಿಲ್ಲ ಅಂತ ಮಾತನ್ನ ರಾಷ್ಟ್ರೀಯ ಪಕ್ಷ ಮೊಳಕಾಲ್ಮೂರಿಂದ ಟಿಕೆಟ್ ಈಗ ಶ್ರೀರಾಮುಲು ಕೊಟ್ಟಿರೋದ್ರಿಂದ ಬಹುಶಃ ಇನ್ನೊಂದು ಸೆಷನ್ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಹಳ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಪಾರ್ಲಿಮೆಂಟ್ ಅವರು. ಬಹುಶಃ ನಾವು ಅನ್ಕೊಂಡಿದ್ದೀವಿ ರಾಷ್ಟ್ರೀಯ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಬಹುಶಃ ಒಂದ್ಸತಿ ಹೇಳಿದ ಮೇಲೆ ಯಡಿಯೂರಪ್ಪನವ್ರು ಬಿಟ್ಟು ಯಾರು ಸಂಸದ ಕೊಡೋದಿಲ್ಲ ಅಂತ. ಬಟ್ ಇಲ್ಲಿ ಆ ಒಂದು ವಿಷಯ ನಡೆದಿದೆ. ಬಹುಶಃ ಇದಕ್ಕೆ ನಾಳೆ ಬಹಳ ಆಕ್ಟಿವ್ ಆಗಿ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಅವೆಲ್ಲ ನೀವು ಸುಮ್ನೆ ಟಿಕೆಟ್ ಕೊಡ್ತಾರ ಆಗಿಲ್ಲ. ರಾಮುಲು ಒಬ್ಬ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ. ಸೊ ವೋಟ್ ಬ್ಯಾಂಕ್ ಇದೆ. ಮತ್ತೆ ಆ ಸುತ್ತಮುತ್ತ ಚಿತ್ರದುರ್ಗ, ರಾಯಚೂರು ಮತ್ತೆ ಬಳ್ಳಾರಿ ಅಲ್ಲೆಲ್ಲ ಕೂಡ ಎಸ್ಟಿಗೆ ಸೇರಿದಂತ 12 ಕ್ಷೇತ್ರ ಬರ್ತವೆ. ನೀವು ಯಾದಗಿರಿ ಜಿಲ್ಲೆ ಈಗ ಏನು ಬಿಜೆಪಿಯಲ್ಲಿ ಸಂಸದರಾಗಿದ್ದಾರೆ, ಬಹಳ ಪ್ರಬಲರಾದಂತ ವ್ಯಕ್ತಿಗಳೇ ಸಂಸದರಾಗಿದ್ದಾರೆ. ಏನು ರಾಮುಲು ತರ ಅದೇ ರೀತಿಯಂತ ಆಸೆ ಆಕಾಂಕ್ಷೆ ಹೊಂದಿರತಕ್ಕಂಥವ್ರು ಬಹಳ ಸಂಸದರು ಇದ್ದಾರೆ. ಅವ್ರ ಹೆಸರು ಹೇಳೋದಕ್ಕಿಂತ ನಾವು ಚರ್ಚೆ ಮಾಡೋಣ. ರಾಮುಲು ಕೊಟ್ಟಿರೋದು ಬಹುಶಃ ಮಿಕ್ಕ ಸಂಸದರನ್ನ ನಾಳೆಯಿಂದ ಬಹುಶಃ ಅವರು ಆಕ್ಟಿವ್ ಅಲ್ಲ ಪ್ರಕಾಶ್ ಹುಕ್ಕೇರಿಗೆ ಇಷ್ಟ ಇರಲಪ್ಪ ಮಾಡಿದ್ರು 15,000ಕ್ಕಿಂತ ಯಾರ್ಯಾರು ಸೋತಿದ್ದಾರೆ ಟಿಕೆಟ್ ಕೊಡಲ್ಲ ಅಂತ. ಪರಮೇಶ್ವರ್ ಟಿಕೆಟ್ ಕೊಡಲ್ವಾ ಇವರು? ನೋಡಿ ನಾನು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಹೇಳಿದ ಮಾತನ್ನ ಇವತ್ತು ಟಿಕೆಟ್ ಹಂಚಿಕೆಯಲ್ಲಿ ಅದನ್ನ ತಪ್ಪಿದ್ದಾರೆ. ಅದಕ್ಕೆ ಉತ್ತರ ಏನು ಅಂತ ಅಷ್ಟೇ. ನಾನು ತಪ್ಪಂತಲ್ಲ, ಅವ್ರು ಹೇಳಿದ ಮಾತು ಬಿಜೆಪಿಯ ಆಂತರಿಕ ವಿಚಾರ. ಅವ್ರು ಯಾರಿಗೆ ಬೇಕಾದ್ರೂ ಟಿಕೆಟ್ ಕೊಡ್ಲಿ, ಯಾರಿಗೆ ಬೇಕಾದ್ರೂ ರೆಫ್ಯೂಸ್ ಮಾಡ್ಲಿ, ಅದು ಇಲ್ಲ. ಬಟ್ ಅವ್ರು ಹೇಳ್ತಾ ಇದಾರಲ್ಲ ಮಾತು, ಶಿಸ್ತು, ಮೋಸ್ಟ್ ಡಿಸಿಪ್ಲಿನ್ ಪಾರ್ಟಿ, ಅಗೇನ್ ಕ್ಯಾಡರ್ ಬೇಸ್ ಪಾರ್ಟಿ, ಹೇಳ್ತಾ ಇದಾರಲ್ಲ ಅದ್ರ ಬಗ್ಗೆ ನಾವು ಭಿನ್ನಮತ ಇಲ್ಲ ಅಂತಾರೆ. ವಲಸಿಗರಿಗೆ ಮಣೆ ಹಾಕಲ್ಲ ಅಂತಾರೆ. ಅದನ್ನು ಬಿಡ್ಲಿ ನಾವು ಯಾರಿಗೆ ನಾವು ನೋಡಿ, ನೀವು ನಮ್ಮ ಪಾರ್ಟಿ ಈಗಲೂ ಕೂಡ ಪಾರ್ಟಿ ಜನ ಗೋಗರ್ದಿದ್ದಾರೆ. ನಮ್ಮ ಪಾರ್ಟಿಲಿ ಎಳಿತಾ ಇದ್ದಾರೆ. ಇವ್ರ ಪಾರ್ಟಿಯಿಂದ ಟಿಕೆಟ್ ಕೊಡಲ್ಲ ಅಂತ ನೆಕ್ಸ್ಟ್ ಭಿಕ್ಷೆ ಬೇಡ್ತಾ ಇಲ್ಲದೆ ಭಿಕ್ಷೆ ಬೇಡ್ತಾ ಇದ್ದಾರೆ. ಭಿಕ್ಷೆ ಬೇಡ್ತಾ ಹಾಗಾಗಿ ನಾನ್ ನಿಮ್ಗೆ ಹೇಳ್ತೀನಿ, ನಿಮ್ಮ ಹತ್ರ ನ್ಯಾಷನಲ್ ಪಾರ್ಟಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮ ಹತ್ರ ಕ್ಯಾಂಡಿಡೇಟ್ ಗಳೇ ಇಲ್ಲ. ನಿಮ್ಮ ಹತ್ರ 150 ನಾವು ರೀಜನಲ್ ಪಾರ್ಟಿ ಅಂತ ಹೇಳಾಗಿದ್ದೇವೆ. ನಾವು ರೀಜನಲ್ ಪಾರ್ಟಿ ಅಂತ ಹೇಳಿದ್ದೇವೆ. ಕರ್ನಾಟಕ ರಾಜಕೀಯ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮಗೆ ಇವತ್ತು ನಿಮಗೆ ನ್ಯಾಷನಲ್ ಪಾರ್ಟಿ ಅಂತ ಕೂಗಾಡ್ತಾ ಇದ್ರಲ್ಲ, ನಿಮ್ಮ ಹತ್ರ ಕ್ಯಾಂಡಿಡೇಟ್ ಗಳೆಲ್ಲ ಯಾರ್ಯಾರು ಬಂದು ಮೀಟಿಂಗ್ ಮಾಡಿದ್ರು? ಅಮಿತ್ ಶಾ ಬಂದು ಮೀಟಿಂಗ್ ಮಾಡಿದ್ರೆ, 12 ಮೀಟಿಂಗ್ ಮಾಡಿದ್ರೆ, 12 ಸ್ಕ್ರೀನಿಂಗ್ ಕಮಿಟಿ ಮಾಡಿದೆ. ಇವತ್ತವರೆಗೆ ನಿಮಗೆ ಅನೌನ್ಸ್ ಮಾಡಿ
ಸೀಟ್ ಅನೌನ್ಸ್ ಮಾಡಿ ನಿಮ್ ಕೋಪ ಅರ್ಥ ಆಗತ್ತೆ. ನಿಮ್ ಪಾರ್ಟಿ ಬಗ್ಗೆ ಒಂದು ಕೇಳಿ. ನಿಮ್ ಪಾರ್ಟಿ ಬಗ್ಗೆ ಹೇಳ್ತೀನಿ. ನಿಮ್ದು ಎಮರ್ಜೆನ್ಸಿ ಟಿಕೆಟ್ ಕೌಂಟರ್ ಇನ್ನೂ ಕ್ಲೋಸ್ ಆಗಿಲ್ಲ. ನಿಮ್ದು ಎಮರ್ಜೆನ್ಸಿ ಟಿಕೆಟ್ ಕ್ಲೋಸ್ ಅವರು ನಮ್ಗೆ ಏನಂತಂದ್ರೆ ಈ ತತ್ಕಾಲ್ ಟಿಕೆಟ್ ನಿಮ್ಗೆ ಇನ್ನೂ ಇದೆ. ಬಿಜೆಪಿ ಕಾಂಗ್ರೆಸ್ ಜಗಳ ತತ್ಕಾಲ್ ಟಿಕೆಟ್ ಮಾಡ್ಬಾರ್ದಲ್ಲ. ಸೊ ನಿಮ್ಗೆ ಎಮರ್ಜೆನ್ಸಿ ಟಿಕೆಟ್ ಕೌಂಟರ್ ಜೆಡಿಎಸ್ ತಾತ್ಕಾಲ್ ಟಿಕೆಟ್ ಕೌಂಟರ್ ಇನ್ನೂ ಕ್ಲೋಸ್ ಆಗಿಲ್ಲ. ಭೋಜೇಗೌಡರ ನಿಮ್ ಪಾರ್ಟಿಗೆ ಬಂದ ನೀವ್ ಹೇಳಿದ್ರೆ 150 ಮೊದಲೇ ಅನೌನ್ಸ್ ಮಾಡಿದ್ವಿ. ನಿಮ್ದು 2-3 ದಿವಸಕ್ಕೆ ಅನೇಕ ಹೆಸರು ಚೇಂಜ್ ಆದವು. ಸೊ ನಿಮ್ ಪಾರ್ಟಿ ಇಂಟರ್ನಲ್ ಡೆಮೋಕ್ರಸಿ ಓಕೆ. ಸೊ ಇವತ್ತು ನೀವು ಹೇಳ್ತಾ ಇದ್ರಿ ನೋಡಿ, ಅವರಿಗೆ ಐಡಿಯಾಲಜಿ ಇಲ್ಲ, ಅವ್ರ ಕೇಡ್ರು ಬೇಸು, ಕಾಂಗ್ರೆಸ್ ಅವ್ರ ರಾಷ್ಟ್ರೀಯ ಪಕ್ಷ ಅಷ್ಟು ದೊಡ್ಡ ಪಕ್ಷ, ಅವ್ರಿಗೆ ಯಾಕೆ ಟಿಕೆಟ್ ಸಿಗಂಗೇನು ಕ್ಯಾಂಡಿಡೇಟ್ಗಳು ಸಿಗಿಲ್ಲ ಅಂತ ಹೇಳ್ತಾರೆ. ಸೊ ನಿಮ್ದು ಒಂದು ರೀಜನಲ್ ಪಾರ್ಟಿ, ಇಷ್ಟು ನಿಮ್ಗೆ ಗೊತ್ತಿದೆ, ಹಳೆಯ ನಿಮ್ಗೆ ಇತಿಹಾಸ ಇರ್ತಕ್ಕಂಥ ಜನತಾ ಪರಿವಾರ ಕರ್ನಾಟಕದಲ್ಲಿ. ಹಂಗೆ ನೋಡ್ರಿ ಬಿಜೆಪಿಗಿಂತ ಮೊದಲಿಂದ ನಿಮ್ದು ಪವರ್ಫುಲ್ ಪಾರ್ಟಿ ಇಲ್ಲಿ. ಹೀಗಿದ್ದಾಗಲೂ ಕೂಡ ನೀವು ಯಾಕೆ ಇನ್ನೂ ಕೂಡ ಎಮರ್ಜೆನ್ಸಿ ಕೌಂಟರ್ ಹಂಗೆ ಓಪನ್ ಮಾಡಿ ಕೊಡ್ತೀರಿ? ಸರ್ ಈಗ ಒಂದ್ ನಿಮಿಷ ನೀವು ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ಬೇಕು ಸರ್. ಕರೆಕ್ಟಾಗಿ ಹೇಳ್ತಾರೆ ಪ್ಲೀಸ್ ಕೇಳಿ. ನಾವು ನಮ್ದೊಂದು ನಮ್ಮ ಪಾರ್ಟಿನಲ್ಲಿ 125 ಸೀಟ್ ನಾವು ಅನೌನ್ಸ್ ಮಾಡಿದ್ಮೇಲೂ ಇನ್ನು ಕೌಂಟರ್ ಯಾಕೆ ಓಪನ್ ಮಾಡ್ಕೊಂಡ್ರಿ ಹಂಗೆ ಇಟ್ಕೊಂಡ್ರಿ? ಮಲ್ಲಿಕಾರ್ಜುನ್ ಖೂಬಾ ಹೆಂಗ್ ಹೋದ್ರು ಸರ್? ಈಗ ನೋಡಿ, ಇದು ನಮ್ಮ JDS ಗೆ ಹೊಸದಲ್ಲ. 7 ಜನ ಶಾಸಕರು ಹೋದ್ರು. ಹೌದಾ? ಹೋದ್ರು ನಾವೇನ್ ಇದು ಹೊಸದೇನಲ್ಲ. ಒಂದ್ ಕಾಲದಲ್ಲಿ 10-12 ಜನ ಗೆದ್ದಾಗ SM ಕೃಷ್ಣ ಅವ್ರ ಜೊತೆ ಹೋದ್ರು. ಆವಾಗ್ಲೂ ಪಾರ್ಟಿ 2 ಜನ ಉಳ್ಕೊಂಡಿದ್ರು. ಅವತ್ ಪಾರ್ಟಿ ಕಟ್ಟಿಲ್ಲ ನಾವು. ಈಗಲೂ ಕೂಡ 7 ಜನ ಹೋದ್ರು. 7 ಜನ ಹಂಗಿದ್ರೆ ಹರೀಶ್ ಅವರು ನಾರಾಯಣ ಸ್ವಾಮಿ ಅವಾಗಲೂ ನೋಡ್ತಾ ಇದ್ವಿ, ಮಾತಾಡೋರು ಏನಂದ್ರು ನೋಡಿ, ಈಗ ಬಿಜೆಪಿಯಲ್ಲಿ ಭಿನ್ನಮತ ಅಂತ ನಾವು ಚರ್ಚೆ ಮಾಡ್ತಾ ಇದೀವಿ, ಅನೇಕರು ಅಸಮಾಧಾನ ಇದೆ, ನಾಳೆ ರೆಬೋಲ್ ಆಗ್ಬೋದು ಅಥವಾ ಪಾರ್ಟಿ ನೀವು ಭೋಜೇಗೌಡ್ರೆ, ನೀವು ಕಾಂಗ್ರೆಸ್ನ ಭಿನ್ನಮತೀಯರು ಅಥವಾ ಬಂಡಾಯ ಅಥವಾ ಬಿಜೆಪಿ ಭಿನ್ನಮತೀಯರು ಬಂಡಾಯ ಅಭ್ಯರ್ಥಿಗಳು ಟಿಕೆಟ್ ಕೊಡಲ್ವಾ? ಅರೆ ಸಮಯ ಸಂದರ್ಭದಲ್ಲಿ ನಾನು ಹೇಳಿ ನೋಡಿ, ನೋಡಿ ನಾವು ಯಾವ ಕಾರಣಕ್ಕೂ ನಾವು ಮಾಡ್ತಾ ಇದೀವಿ. ಯಾರೇ ವಲಸಿಗರಿಗೆ ನಾವು ಮನೆ ಹಾಕಲ್ಲ, ಆ ವಲಸರಿಗೆ ಮನೆ ಹಾಕಲ್ಲ ಅಂತ ಊರ್ ಸೀಮೆ ನಾವು ಹೇಳಿಲ್ಲ. ನಾವು ನೋಡಿ ಇವತ್ತು ಕೂಡ ನೋಡಿ ಇವತ್ತು ನಾವು ಈ ಭಾಗದಲ್ಲಿ 124 ಜನ ಸೀಟ್ ನಾವು ಅನೌನ್ಸ್ ಮಾಡಿದ್ವಲ್ಲ, ಅದನ್ನ ಗ್ರೇಟ್ ಅಂತ ಹೇಳ್ಬೇಕಾ ಬಿಡ್ಬೇಕ್ರಿ? DSP ಜೊತೆ ಮಾತ್ರ ಸೀರಿಯಸ್ ನಾವು ಆಲ್ರೆಡಿ 125 ಅನೌನ್ಸ್ BSP ಕೊಟ್ಟಾಗಿದೆ. ನಾವು ಇಲ್ಲೇ ಚರ್ಚೆ ಮಾಡ್ತೀವಿ ಗೊತ್ತಾ? ಈಗ ನಮ್ಮ ಲೀಡರ್ ಈಗಾಗಲೇ ನಾರ್ತ್ ಕರ್ನಾಟಕ ಟೂರ್ ಮುಗಿಯುತ್ತೆ, ಬರ್ತಾರೆ ದೊಡ್ಡವರು, ಕೂತಾರೆ. ಕೂತು ನಾವು ಇವ್ರೆಲ್ಲರಿಗಿಂತ ಮುಂಚೆ 224 ಸೀಟ್ ಅನೌನ್ಸ್ ಮಾಡ್ತೀರಾ? JDS ನವರು ನಾನು ಇವರು ಫಸ್ಟ್ ಲಿಸ್ಟ್ ಮಾಡಿದ ನಾವೇ ಚರ್ಚೆ BSP JDS ಮೈತ್ರಿ ಮಾಡೋದು ಮೇಲೆ ಕೂತು ಚರ್ಚೆ ಮಾಡಿಲ್ಲ ನಾವು. ನೀವು ಫಸ್ಟ್ ಲಿಸ್ಟ್ ಅಂತೇಳಿ ಇಲ್ಲ BSP ಬಿಟ್ಬಿಟ್ಟು ನಾವು ಚರ್ಚೆ ಅಲ್ಲ ಹೇಳ್ತಿರೋದು. ಫಸ್ಟ್ ಲಿಸ್ಟ್ ಮಾಡಿದಾಗ ನಾವು ನಿಮ್ಗೆ ಅಭಿನಂದಿಸಿದ್ವಿ. ಫಸ್ಟ್ ಪಾರ್ಟಿ 2 ನ್ಯಾಷನಲ್ ಪಾರ್ಟಿಗಿಂತ ಮೊದಲು ಮಾಡಿ ನಾನು ಹೇಳ್ತಾರೆ 150 ಮಾತ್ರ ಸೀರಿಯಸ್ ತಗೊಂಡ್ರಿ, ಇನ್ನು ಉಳಿದು 70 ಏನಿದೆ ಅದು ತತ್ಕಾಲ್ ಟಿಕೆಟ್ ಅಂತ ಕೇಳಿದ್ದು. ಪ್ರಶ್ನೆ ಇಲ್ಲ. ನಮ್ಮಲ್ಲೂ 2-3 ಕ್ಯಾಂಡಿಡೇಟ್ ಕ್ಷೇತ್ರದಲ್ಲಿ ಇದ್ದಾರೆ. ಅನೌನ್ಸ್ ಮಾಡಿದೀವಿ ನಾವು. ಡಿಸೈಡ್ ಆಗಿಲ್ಲ ಅಂತ ನಮ್ಮ ಒರಿಜಿನಲ್ ಜನತಾದಳಕ್ಕೆ ಕೊಡೋದು. ಅಲ್ಲಿ ಅನೌನ್ಸ್ ಮಾಡಿದೀವಾ? 4-5 ಜನ ಇದ್ದಾರೆ. ಅಲ್ಲಿ ಎಮರ್ಜೆನ್ಸಿ ಗಮನ ಮಾಡಬೇಕು. ಈ ಚರ್ಚೆ ಬಹಳ ಸುಗಮವಾಗಿ ನಡೀಬೇಕಾದ್ರೆ ಅವರು JDS ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ಒಂದು ವಿಷಯ ಹೇಳಿದ್ದಾರೆ. ಅದನ್ನು ಬಹುಶಃ ನಾನು ಭೋಜೇಗೌಡರ ಗಮನಕ್ಕೆ ತಂದ್ಬಿಡ್ತೀನಿ, ಆಮೇಲೆ ಬಹುಶಃ ಟ್ರ್ಯಾಕ್ ಅಲ್ಲಿ ಇರುತ್ತೆ ಚರ್ಚೆ. ಕುಮಾರಸ್ವಾಮಿ ಇಟ್ ಈಸ್ ಆನ್ ರೆಕಾರ್ಡ್.
ನೋಡಿ, ಸ್ವತಂತ್ರವಾಗಿ ಈ ರಾಜ್ಯದಲ್ಲಿ ನಾವು ಅಧಿಕಾರ ಮಾಡೋ ಸ್ಟ್ರೆಂತ್ ನಮಗೆ ಬರೋದಿಲ್ಲ, ನಮ್ಗೆ ಗೊತ್ತಿದೆ. ಬಟ್ ಯಾವ ಪಕ್ಷ, ಒಂದ್ ನಿಮಿಷ ನಾನು ಹೇಳ್ತೀನಿ, ಆಮೇಲೆ ಯಾವ ಪಕ್ಷ ಅಧಿಕಾರ ನಡೆಸಬಹುದು ಅದನ್ನ ಡಿಸೈಡ್ ಮಾಡೋ ಶಕ್ತಿ ಇದೆ ನಮಗೆ. ಯಾವ ಪಕ್ಷನ ಅಧಿಕಾರದಿಂದ ದೂರ ಇಡಬೇಕು ಅದನ್ನು ತೀರ್ಮಾನ ಮಾಡೋ ಶಕ್ತಿ ನಮಗಿದೆ. ಇಟ್ ಈಸ್ ಆನ್ ರೆಕಾರ್ಡ್. ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಕೇವಲ 7 ತಿಂಗಳ ಹಿಂದ್ಗಡೆ ಚರ್ಚೆಯಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಕ್ಕಂಥ ವಿಷಯ. ಈಗ 113 ಬಂದಿದಾರಲ್ರಿ, ಅದನ್ನೆಲ್ಲಿ ಬಂತಲ್ಲ ಈ ಮಾತನ್ನ ಕೆಮ್ತೀನಿ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ ಅವ್ರು ಕೆಮ್ಮಕ್ಕೆ ಬಿಡಲ್ಲ, ಇದನ್ನೇ ನೋಡಿ ಅವರು ಮಾತಾಡುವಾಗ, ಅವರು ಇಡೀ ರಾಜ್ಯದ ಎಲ್ಲಾ ಮಾತಾಡುವಾಗ ಬಹುಶಃ ಅವರು ರಾಜ್ಯಾಧ್ಯಕ್ಷರು ಹೇಳಿದ್ನ ಒಂದು ಚೂರು ಸ್ವಲ್ಪ ಮೆಲ್ಕ ಹಾಕೊಂಡ್ರೆ ಬಹುಶಃ ಅದು ಕರೆಕ್ಟ್ ಕ್ಲೋಸ್ ಆಗಿರ್ತದೆ ಅವ್ರ ಸಬ್ಜೆಕ್ಟ್ ಅನ್ನೋದು ಜ್ಞಾಪಕ ಮಾಡ್ತಾರೆ. ಎರಡನೇದಾಗಿ ನಾನು ಹೇಳಿದ್ದು ಅಮಿತ್ ಶಾ ಅವರು ಹೇಳಿರೋದು, ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರಲ್ಲ ಸಂಸದರು, ಅದನ್ನು ಜ್ಞಾಪಕ ಮಾಡಿದೆ. ಇದು ನಾನು ತಪ್ಪು ಅಂತ ಹೇಳಿಲ್ಲ. ಮೂರನೇದಾಗಿ ನೋಡಿ, ನಮ್ಮಲ್ಲಿ ಈಗ ಚರ್ಚೆಗಳು ನಡೀತಾ ಇದೆ, ಎಲ್ಲ ನಡೀತಾ ಇದೆ. ನಮ್ಮಲ್ಲಿ ಕೂಡ ಈಗ ಏನೇನು ಇದೆಲ್ಲ ರಾಜಕೀಯದ ಇಟ್ಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ನಮ್ಮಲ್ಲಿ ನನಗೆ ಅರ್ಥ ಆಗ್ಲಿಲ್ಲ. ನನಗೆ ನೀವು ಇವ್ರು ಬಿಜೆಪಿ ಬಗ್ಗೆ ಮಾತಾಡ್ತೀರಿ, ನಿಮ್ಗೆ ಯಾವ ಮಾರಲ್ ರೈಟ್ಸ್ ಇದೆ? ಇಲ್ಲ, ನೀವು ಮಾಲಿಕೆ ಗುತ್ತೇದಾರ ಹೋಗ್ತಾ ಇದ್ದ 1 ಗಂಟೆ ಮೊದ್ಲೇನೆ ಎಂ.ಎ. ಪಾಟೀಲ್ ಕರ್ಕೊಂಡ್ಬಂದು ಅವ್ರಿಗೆ ಕಾಂಗ್ರೆಸ್ ಬಾವುಟ ಕೊಡ್ತೀರಿ, ಶಾಲ್ ಓದಿಸ್ತೀರಿ. ನಿಮ್ಗೆ ಮಾಲಿಕೆ ಗೊತ್ತಾದವರು ಯಡಿಯೂರಪ್ಪನ ಮೀಟ್ ಮಾಡ್ಕೊಂಡು ಮನೆಯಿಂದ ಆಚೆ ಬಂದು ನಾನು ಪಕ್ಷ ಬಿಡ್ತೀನಿ, ಪಕ್ಷ ಸೇರ್ತೀನಿ ಅಂತಿದ್ದು 3 ದಿವಸಕ್ಕೆ ಎಂ.ಎ. ಪಾಟೀಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದೆ ಅಂತಲ್ಲ, ಅವ್ರು ಹೇಗಿದ್ರು ಅಂತ ಹೇಳಿದ್ರೆ ಅವರು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿ ಕೊನೆ ದಿವಸದವರೆಗೂ ಅಧಿಕಾರ ನಡೆಸಿ ನಮ್ಮ ಪಕ್ಷದಲ್ಲಿ ಇದ್ದು ಕೊನೆ ದಿವಸ ಯಾವತ್ತು ಹೋಯ್ತು ಆ ನಂತರ ಹೇಳ್ತಾರೆ ಅವ್ರಿಗೆ ಅವ್ರದೇ ಆದಂತ ಉತ್ತರ ಕೊಡ್ಬೇಕು. ಆ ಕ್ಷೇತ್ರ ದಳಕ್ ಹೋಗ್ತಾರೆ ಅಂತ ಕೊಟ್ಟಿದ್ರಿ. ರಾಮದಾಸ್ ನೀವು ಅನೇಕ ಭಿನ್ನಮತದ ಸಂದರ್ಭದಲ್ಲೂ ಕೂಡ ಇಡೀ ಕಾಂಗ್ರೆಸ್ ಒಳಗಡೆ ಲೆಕ್ಕ ಹಾಕೊಳ್ಳಿ. ಹೇಳಿ ರಾಮದಾಸ್, ನಾನು ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒರಿಜಿನಲ್ ಕಾಂಗ್ರೆಸ್ ಎಲ್ಲಿ ಉಳಿದಿದೆ? ಜನತಾದಳದಲ್ಲಿ ಬಂದವರೇ ಸರ್ಕಾರ ಮಾಡ್ತಾ ಇರೋದು. ಮುಂದೆ ಕೂಡ ಲೆಕ್ಕ ಹಾಕೊಳ್ಳಿ, ಡೇಂಜರ್ ನಿಮಗೆ ಕಾದಿದೆ. ಬಹುತೇಕ ಜನತಾದಳದಲ್ಲಿ ಇದ್ದಂತವ್ರೆಲ್ಲರನ್ನೂ ಕೂಡ ಸಿದ್ದರಾಮಯ್ಯನವರು ಕರ್ಕೊಂಡ್ಬಂದು ಇವತ್ತು ಆ ಎ ಟೀಮ್ ಇದೆಯಲ್ಲ, ಆ ಎ ಟೀಮು ಬಿ ಟೀಮ್ ಆಗಿ ಕಾಂಗ್ರೆಸ್ ಅನ್ನ ಮಾಡ್ತಾ ಇದೆ. ಡೇಂಜರ್ ಇದೆಯಲ್ಲ, ಅದನ್ನ ಮರಿಬೇಡಿ ನೀವು. ಇವತ್ತು ಚರ್ಚೆ ಮಾಡದೆ ಮುಗಿದೋಯ್ತು, ಆಲ್ರೆಡಿ 5 ವರ್ಷ ಮುಗಿಸ್ಬಿಟ್ರಲ್ಲ. ಈ ಎಲೆಕ್ಷನ್ ಒರಿಜಿನಲ್ ಜನತಾದಳದವ್ರನ್ನ ಕರ್ಕೊಂಡ್ಬಂದು ನೀವೆಲ್ಲಾ ಕಡೆ ಟಿಕೆಟ್ ಕೊಡ್ತೀರಿ. ಆಲ್ರೆಡಿ ಮಲಗಿದವರು ಒರಿಜಿನಲ್ ಮೈಸೂರಿನಲ್ಲಿ ಯಾವುದೇ ಕ್ಷೇತ್ರ ಪಿರಿಯಾಪಟ್ಟಣದಲ್ಲಿ ಯಾರು ಯಾವುದೇ ಕ್ಷೇತ್ರ ತಗೊಂಬರಿ ನೀವು. ಬೇರೆ ಬೇರೆ ಕಡೆ ಕಲುಷಿತಗೊಂಡಿದ್ದೆ ದೇಶದಲ್ಲಿ ಆಪರೇಷನ್ ಕಮಲದಿಂದ. ಬಟ್ ಕಾಂಗ್ರೆಸ್ ಬಗ್ಗೆ ವಲಸಿಗ್ರೆ ಅಂತ ಹೇಳಿ ಹೌದು, ನಾವು ಕರ್ಕೊಂಡ್ ಬಂದಿದ್ದೆ, ಸಿದ್ದರಾಮಯ್ಯ ಸಿಎಂ ಮಾಡಿದ್ವಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಪಕ್ಷಕ್ಕೆ ಸಿದ್ದರಾಮಯ್ಯ ಅಲ್ಲ, ನಾಳೆ ಬೆಳಗ್ಗೆ ರಾಮದಾಸ್ ಅವರು ಬಂದ್ರು ಕೂಡ ಇಂದಿರಾ ಗಾಂಧಿಗೆ ಜೈ, ಕಾಂಗ್ರೆಸ್ ಜೈ ಅಂದ್ರೆ ಮಾತ್ರ ಇಲ್ಲಿ ಉಳ್ಕೊಳ್ಳುವುದು. ಆ ರೀತಿ ಯಾರು ನಮ್ಮ ಪಕ್ಷದ ಕರ್ನಾಟಕದಲ್ಲಿ ಗೌರವ ಸಿಗ್ತಾ ಇಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಈ ಬಾರಿ ಕರ್ನಾಟಕ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಎಂದಿದ್ದಾರೆ. ರೂಢಿ ಮಾಡ್ಕೊಳ್ಳಿ, ಏನ್ ಹೇಳ್ಬೇಕು, ಯಾಕೆ ಮಾಡಬೇಕು, ನನ್ನ ಜೀವನದಲ್ಲಿ ಬರಲ್ಲ. ರಾಮದಾಸ್ ಅವರೇ, ನಾನು ಅಲ್ಲಲ್ಲ, ಇಲ್ಲ ಜೀವನದಲ್ಲಿ ಬರಲ್ಲ. ಈಗ ಕಾಂಗ್ರೆಸ್ ಬರಲ್ಲ. ಈ ಬಾರಿ ಬಹಳ ಜನ ರಾಹುಲ್ ಗಾಂಧಿಗೆ ಜೈ ಅಂತ ಯಾರು ಹೇಳ್ತಾ ಇಲ್ಲ. ನೋಡಿ, ಬಹಳ ಜನ ಪಕ್ಷದಲ್ಲಿ ರಾಹುಲ್ ಗಾಂಧಿ ಜೈ ಅಲ್ಲ, ನೀವು ಮಂತ್ರಿ ಆದಾಗ ಗೋಮತ್ಸುದನವರು ನಿಮ್ಮ ಮಧ್ಯೆ ಬಂದಂತಲ್ಲ ಬಿರುಕು, ಆವಾಗ್ಲೇ ಇತ್ತು ನಿಮ್ಗೆ. ಕಾಂಗ್ರೆಸ್ ಆಗಿ ಪರಿವರ್ತನೆಗೊಳ್ತಾರೆ. ಅಲ್ಲ, ಸಿದ್ದರಾಮಯ್ಯ ಅವರೇ ಪರಿವರ್ತನೆ ನಿಮ್ಮನ್ನ ಮಾಡ್ಬಿಟ್ರು, ಅವರು ಇಡೀ ಮೂಲ ಕಾಂಗ್ರೆಸ್ ಬೇಸಿಕ್ ಆಗಿ ಅವರು. ರಾಮದಾಸ್ ಒಂದು ಪ್ರಶ್ನೆ, ಒಂದು ಬ್ರೇಕ್ ತೊಗೊಳ್ತೀನಿ. ಏನಿಲ್ಲ, ನಾನು ಯಾಕೆ ನಿಮ್ಗೆ ಈ ಪ್ರಶ್ನೆ ಕೇಳ್ತಾ ಇದ್ದೆ ಅಂದ್ರೆ, ಭಾರತೀಯ ಜನತಾ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರ ಒಂದು
ಎನ್.ಆರ್. ರಮೇಶ್ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ಅಲ್ವಾ? ಮೆಟ್ಟಗುಡ್ಡ ಲಾಸ್ಟ್ ಟೈಮು KJP ಕ್ಯಾಂಡಿಡೇಟ್ ವಿರುದ್ಧ ಸೋತಂತ ಕ್ಯಾಂಡಿಡೇಟ್ ಬೈಲಹೊಂಗಲದಲ್ಲಿ. ಅದಾದ್ಮೇಲೆ ಸೋಮಣ್ಣ ಬೇವಿನ ಮರದೇನು ಹೇಳಿದ್ರು, ಬಸವರಾಜ ಬೊಮ್ಮಾಯಿ 2 ಸಲ ಟಿಕೆಟ್ ಕೊಟ್ಟಿದ್ದು, ಈ ಸಲ ನಮ್ಗೆ ಕೊಡಿ. ಈಶ್ವರಪ್ಪನವ್ರು ಹೋಗ್ತಾರೆ ಸಭೆಯಲ್ಲಿ ಮಾತಾಡಿದ ನಂತರ ವಿಡಿಯೋ ಇದೆ ನಮ್ಮ ಹತ್ರ, ನೋಡಪ್ಪ ನಿನ್ ಟಿಕೆಟ್ ಕೊಡ್ಸಕ್ ಪ್ರಯತ್ನ ಮಾಡ್ತೀನಿ, ಆಗುತ್ತೋ ಆಗಲ್ಲ ಗೊತ್ತಿಲ್ಲ, ಕೊನೆಯವ್ರ ಪ್ರಯತ್ನ ಮಾಡ್ತೀನಿ, ನೀನು ಬೇಕಾದ್ರೆ ಇಂಡಿಪೆಂಡೆಂಟ್ ಆಗಿ ನಿಲ್ಲು, ತೊಂದರೆ ಇಲ್ಲ, ಗೆಲ್ಲು ಅಂತ ಹೇಳ್ತಾರೆ. ಅಂದ್ರೆ ಯಾವ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಗಿದೆ, ಪ್ರಾಬ್ಲಮ್ ಆಗ್ತದೆ ನೋಡಿ. KJPಗೆ ಹೋದ್ರು ವಾಪಸ್ ಬಂದರು, ಟಿಕೆಟ್ಗೆ ಎಲ್ಲರೂ ಸಿಕ್ಕಿದೆ. BSR ಮಾಡ್ಕೊಂಡಂತರ ವಾಪಸ್ ಬಂದವರು ಟಿಕೆಟ್ ಕೊಟ್ಟಿದ್ದಾರೆ. ಲಾಸ್ಟ್ ಬಂದಂತ ಎಲ್ಲಾ ನಿಮ್ಮ ವಲಸೆ ಹಕ್ಕಿಗಳಿಗೆ ಗೂಡಲ್ಲಿ ಒಳ್ಳೆ ಟಿಕೆಟ್ ಸಿಕ್ಕಿದೆ. ಸೊ ಇದನ್ನ ಒಪ್ಕೊಳ್ಳಿ. ಬಿಜೆಪಿ ಇಸ್ ಆಲ್ಸೋ ಕಾಂಗ್ರೆಸ್, ಬಿಜೆಪಿ ಬೇರೆ ಏನಲ್ಲ. ನಾವು ಗೆಲ್ಲಕ್ಕೆ ಯಾರನ್ನ ಬೇಕಾದ್ರೂ ಟಿಕೆಟ್ ಕೊಡ್ತೀವಿ. ಪಕ್ಷ ನಿಷ್ಠಾವಂತರು, ತತ್ವ ಸಿದ್ಧಾಂತ, ಸೋಲು ಗೆಲುವು ಏನೇ ಇದ್ರು ಕೂಡ ಪಕ್ಷಕ್ಕಾಗಿರ್ತೀವಿ. ಅಂತವ್ರಿಗೆ ನ್ಯಾಯ ಇಲ್ಲ ಅನ್ನೋದು ಒಪ್ಕೊಳ್ತಾವು. ಹೊರಗಡೆ ಒಪ್ಕೊಳ್ತಾರೆ. ಈ ಹೊರದಾಗಿ ಬಂದಂತವ್ರು ಕೊಟ್ಟಿದೀವಿ ಅಂತ. ಒಂದು ಸಲ ಕೆಜಿಪಿ ಬಿಜೆಪಿ ಮರ್ಜ್ ಆದ ನಂತರದಲ್ಲಿ ಇಲ್ಲಿ ಯಾವುದೇ ಕೆಜೆಪಿ ಬಿಜೆಪಿ ಪ್ರಶ್ನೆ ಇಲ್ಲ. ಇಲ್ಲಿ ಕ್ರೈಟೀರಿಯಾ ಅಂತ ಹೊಂದಿರುತ್ತೆ. ಆ ಟೈಮಲ್ಲಿ ನೀವೆಲ್ಲ ನಿಂತಿದ್ರಲ್ಲ KJP ಬಿಜೆಪಿ ಅವ್ರು ಗೆಲ್ಬೇಕು, ಕೆಲಸ ಮಾಡಿದ್ರಲ್ಲ, ಅವರೆಲ್ಲ ನಿಷ್ಠುರವಾಗಿ ಕೆಲಸ ಮಾಡ್ಲಿಲ್ವಾ? ಈ ಗೂಳಿಹಟ್ಟಿ ಶೇಖರ್ ಬಿಟ್ಟೋದ್ರು, ಹೊಸದುರ್ಗದಲ್ಲಿ ಅವ್ರು ಕರ್ಕೊಂಬರ್ಲಿಲ್ಲ ನೀವು? ಖಂಡಿತ ಯೋಗೇಶ್ವರ್ ಬಿಟ್ಟೋದ್ರು, ಕರ್ಕೊಂಬರ್ಲಿಲ್ವಾ? ವಿಜಯ್ ಪಾಟೀಲ್ ಬಿಜಾಪುರ ಕರ್ಕೊಂಬರ್ಲಿಲ್ವಾ? 4 ಪ್ರಕರಣಗಳನ್ನ ಹೇಳಿದೆ. ಸುಮಾರು ಇದೆ. ಶಿವಣ್ಣ ಅವ್ರದ್ದು ಅದೇ ಈಗಾಗಲೇ ಸರ್ವೆ ಮಾಡಿದೀವಲ್ಲ, ಸರ್ವೆ ಆಧಾರದ ಮೇಲೆ ಟಿಕೆಟ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ರಾಮದಾಸ್ ಅವರೇ, ಹರೀಶ್ ಅವರು ಇದ್ದಾರೆ, ಅವರೊಬ್ಬ ಟಿಕೆಟ್ ಆಕಾಂಕ್ಷಿ ಮಹಾಲಕ್ಷ್ಮಿ ಅಲ್ಲಿ ನನಗೆ ಗೊತ್ತಿಲ್ಲ. ನಾನು ಹೇಳ್ತಿರೋದು ರಾಮದಾಸ್, ಬೋಪಯ್ಯ, ಆಮೇಲೆ ಸೋಮಣ್ಣ ಬೇವಿನಮರದು, ಸೊಗಡು ಶಿವಣ್ಣ, ಅದು ನಿಮ್ಮ ನಾಯಕರಂತ ಈಶ್ವರಪ್ಪ ಟಿಕೆಟ್ ತಗೋಬೇಕಾದ್ರೆ ಬೇಡಪ್ಪ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಅದು ಏನೋ ಅಂತ ಫೈನಲ್ ಆಗೋಗ್ಬಿಟ್ಟು ಟೆನ್ಷನ್ ಇಲ್ಲ. ಈ ಎಲ್ಲ ಕ್ಷೇತ್ರಕ್ಕಿಂತ ಅದು ಬಹಳ ದೊಡ್ಡ ಟೆನ್ಷನ್ ಆಗಿತ್ತು ನಿಮ್ಗೆ, ನಿಮ್ಮ ಪಕ್ಷದ ನಾಯಕತ್ವಕ್ಕೆ. ಬ್ರಿಗೇಡ್ ಕಟ್ಕೊಂಡು ಕೊನೆಗೆ ಟಿಕೆಟ್ ಫೈನಲ್ ಆಗಿದ್ದು ಯಾರಿಗಪ್ಪ ಅಂದ್ರೆ ಈಶ್ವರಪ್ಪ ಮಾತ್ರ. ಸೊ ಆದ್ರೆ ಈ ನಿಷ್ಠಾವಂತ ನಾಯಕರು ಕೂಡ ಟಿಕೆಟ್ ಕೊಡ್ಲಿ ಅಂತ ಕಾಯ್ದಿದೆಯಲ್ಲ, ಇದಂತ ಹೀನ ಸ್ಥಿತಿ ಬರಬಾರ್ದಾಗಿತ್ತು ರಾಮದಾಸ್ ಅವರು. ವಿರೂಪಾಕ್ಷಪ್ಪ, ಸೊಗಡು ಶಿವಣ್ಣ ಎಲ್ಲ ಕಾಯ್ತಾ ಇದ್ದಾರೆ. ಇಲ್ಲ, ಒಂದು ಬಹಳ ನಾನು ಆಗ್ಲೇ ಹೇಳಿದೆ, ಪಕ್ಷದ ಹಿರಿಯರು ಯಾರ್ಯಾರಿದ್ದಾರೆ, ದುಡಿದವರು ಅವ್ರಿಗೂ ಸಿಕ್ಕಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸರ್ವೆ ಆಧಾರದ ಮೇಲೆ ಈ ಬಾರಿ ಗೆಲುವನ್ನ ಯಾರು ಸಾಧಿಸ್ತಾರೆ ಇರುವಂತ ಟೀಮ್ ಒಳಗಡೆ ಅಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಹೊರತು ಯಡಿಯೂರಪ್ಪನವರು KJP ಬಿಜೆಪಿ ಈ ರೀತಿಯಲ್ಲಿ ಯಾವುದನ್ನೋ ವಿಂಗಡಣೆ ಮಾಡಿದ್ದಾರೆ ಬಿ ಫ್ರಾಂಕ್. ನಾನು ಓಪನ್ ಆಗಿ ಕೇಳ್ತೇನೆ, ನಿಮ್ ಬಗ್ಗೆ ಗೌರವ ಇದೆ. ರಾಮದಾಸ್ ಟಿಕೆಟ್ ಅನೌನ್ಸ್ ಆಗ್ಬೇಕಾಗಿತ್ತು, ಸೊಗಡು ಶಿವಣ್ಣ ಅನೌನ್ಸ್ ಆಗ್ಬೇಕಾಗಿತ್ತು, ಹಾಗೇನೆ ಯಾವ್ದೋ ಬೋಪಯ್ಯರ್ ಅನೌನ್ಸ್ ಆಗ್ಬೇಕಾಗಿತ್ತು. ಸೊ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಅನೌನ್ಸ್ ಯಾಕೆ ಆಗ್ಲಿಲ್ಲ ಹೇಳೋದಕ್ಕೆ? ಅವ್ರಿಗೆ ಗೊತ್ತಿಲ್ಲ ಬಿಡಿ. ಆಗುತ್ತೆ, ನಾಳೆ 13ನೇ ತಾರೀಕು ಖಂಡಿತವಾಗಿ ಮಾತಾಡ್ತೇನೆ. ಹರೀಶ್ ಅವರು ಕೂಡ ಇದ್ದಾರೆ, ಯುವ ನಾಯಕರು, ಅವರು ಕೂಡ ನಿರೀಕ್ಷೆ